ವೀಕ್ಷಕರೇ ನಮಸ್ಕಾರ. ಹೆಚ್.ಎನ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ಧೀಕರಣ ಆಗಬೇಕಾ? ನೀವೇನಂತೀರಾ? ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, ಹೆಚ್.ಎನ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅಂತ ನಾಳೆ ಬಂದನ್ನು ಹಮ್ಮಿಕೊಂಡಿದ್ದಾರೆ. ಈ ವಿಚಾರವಾಗಿ ನಾವು ಒಂದಷ್ಟು ರೈತರನ್ನ, ಒಂದಷ್ಟು ಜನರನ್ನ ಕೇಳಿ ತಿಳ್ಕೊಳ್ಳೋಣ. ಈ ಬಂದ್ ನಮಗೆ ಸಹಕಾರಿಯಾಗತ್ತಾ? ಮೂರನೇ ಹಂತದಲ್ಲಿ ನೀರು ಶುದ್ಧೀಕರಣ ಆಗೇ ಆಗತ್ತಾ, ಅಥವಾ ಈ ಬಂದ್ ಮಾಡಿರೋದ್ರಿಂದ ಶುದ್ಧೀಕರಣ ಪಕ್ಕಾ ಆಗತ್ತಾ ಆಗದಿಲ್ವಾ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ಈಗ ನಾಳೆ ಏನು ಹೆಚ್.ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಬಂದ್ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ನಿಮ್ ಬೆಂಬಲ ಹೇಗೆ? ಬರ್ತಾ ಇದ್ದೀವಿ ನಾವು ಬರ್ತೀವಿ. ನಮ್ಮ ತರಕಾರಿಗೆ ರೇಟ್ ಇಲ್ಲ, ನಾವು ಬರ್ತೀವಿ. ನಾಳೆ ಕೇಳ್ತೀವಿ, ಬರ್ತೀವಿ ನಾಳೆ. ನಾಳೆ ಮಂಜಾನೆ ಹತ್ರ ಒನ್ನಪ್ಪನಳ್ಳಿ ನಮ್ದು. ಸುಮಾರು ಜನ ನಾವು ಬರ್ತೀವಿ. ಸೊ ಈಗ ಯಾಕೆ ಶುದ್ಧೀಕರಣ ಆಗಬೇಕು? ನಮ್ಗೆ ತರಕಾರಿ ರೇಟ್ ಇಲ್ಲ, ನಾವು ಬೆಳೆಸೋ ಇದು ಲಾಗೋಡ ಮುಡುಗು ಜಾಸ್ತಿ, ಆಳುಗಳು ಜಾಸ್ತಿ ರೇಟ್. ನಾವೇನು ಹೆಂಗೆ ಬೆಳೆಯೋದು? ನಾವು ಟ್ರೈ ಮಾಡ್ತೀವಿ, ನಾವು ಬರ್ತೀವಿ. ನಿಮ್ಗೆ ತರಕಾರಿ ರೇಟ್ ಬೇಕು ಅಂತ ಬೇಕು. ಸರಿ, ಇವಾಗ ನಾಳೆ ಮಾಡ್ತಾ ಇರೋದು ಬಂದು ನೀರ್ ಪ್ಯೂರಿಫೈ ಆಗ್ಬೇಕು ಅಂತ, ಹೌದಲ್ವಾ? ಈಗ 2 ಸರಿ ಏನು ನೀರ್ ಪ್ಯೂರಿಫೈ ಮಾಡಿದ್ದಾರೆ, 3ನೇ ಸರಿನೂ ಆಗ್ಬೇಕು ಅಂತ. ಅಂಡ್ ಇನ್ನೊಂದು, ಅದು ಒಂದು ಕಡೆ ಆದ್ರೆ ಈ ಕಡೆ ಎತ್ತಿನ ಹೊಳೆ ನೀರ್ ತರಬೇಕು, ಅದ್ರ ಬಗ್ಗೆ ಒಂದು ವಿಚಾರ ಇದೆ. ಏನ್ ಅನ್ಸುತ್ತೆ ನಿಮ್ಗೆ? ನಮ್ ಬರ್ಬೇಕು, ಎತ್ತಿನ ಹೊಳೆ ಬರ್ಬೇಕು. ನಾವೇ ಇದ್ ಮಾಡ್ತಾ ಇದ್ವಿ, 5-6 ವರ್ಷದಿಂದ ಮಾಡ್ತಾ ಇದ್ವಿ. ನಮ್ಮ ಶನಿ ಒಂದ್ಸಲಿ ಜೈಲಿಗೆ ಹಾಕಿದ್ರು, ಸಾಯಂಕಾಲ ಬಿಟ್ಬಿಟ್ರು. ನಾವು ರೈತ ಸಂಘದಾಗ ದಿನದಾಗ ಅವಾಗ ಮಾಡಿದ್ರು. ಇವಾಗ ನಾಳೆನೂ ಸ್ಯಾಲ್ವ್ ಹಾಕೊಂಡ್ ಬರ್ತೀವಿ. ಸೊ ಇವಾಗ ಹಂಗಿದ್ರೆ ನೀವು ಇಷ್ಟು ವರ್ಷಗಳಿಂದ ಕೇಳ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ. ನೀವು ಇವಾಗ ನಾಳೆ ಬಂದ್ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತಾ ಎಲ್ಲ ಪ್ರಾಬ್ಲಮ್? ನೋಡೋಣ ಹೆಂಗ್ ಮಾಡ್ತಾರ ಸರ್ಕಾರ, ಏನ್ ಮಾಡ್ತಾರ ನೋಡೋಣ. ಏನೇನ್ ಮಾಡ್ತಾರೋ ಇದಂತೂ ಗ್ಯಾರಂಟಿ ಬರ್ತೀವಿ ನಾವು. ಇವಾಗ 2 ಸರಿ ಏನು ನೀರ್ ಪ್ಯೂರಿಫೈ ಮಾಡ್ಬಿಡ್ತಾ ಇದಾರೆ, ಇದು ಏನಾದ್ರು ಸಮಸ್ಯೆಗಳನ್ನ ಮಾಡಿದ್ಯಾ ಅಂತ? ಮಾಡಿದ್ರು, ಓಪನ್ ಮಾಡಿದಾಗ ಅದು ನಿಲ್ತೇ ಹೋಯ್ತು. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಮೊದ್ಲು MLA ಓಪನ್ ಮಾಡಿದಾಗ ಅಂತ ಇಷ್ಟೊತ್ತಾಯ್ನು ಆಗಿಲ್ಲ. 2 ಸಲಿನೂ ಹೇಳ್ಬಿಟ್ಟ ಸುಮ್ಗೆ ಆಗ್ಬಿಟ್ಟು. ಈ MLA ಏನ್ ಮಾಡ್ತಾರ ನೋಡೋಣ ನಾಳೆ. ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು, ನೀವು ನೋಡಿರ್ತೀರಿ, ನೀವೆಲ್ಲ ಐಡಿಯಾ ಇರುತ್ತೆ ನಿಮ್ಗೆಲ್ಲ ಅಲ್ವಾ? ಸೊ ಈಗ ಬಜೆಟ್ ಅಲ್ಲಿ ಏನು ಅನೌನ್ಸ್ ಮಾಡಿಲ್ಲ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ಗ್ಯಾಸ್ ಜಾಸ್ತಿ ರೇಟ್ ಮಾಡವ್ರೆ, ಹೆಂಗ್ ನಾವು ಊಟ ಮಾಡೋದು? ಹೆಂಗಸರು ಸೌತಾಗ ಮಾಡಲ್ಲ, ಗ್ಯಾಸೇ ಬೇಕು. ನೆನ್ನೆ ರಾತ್ರಿ ನಮ್ಮ ಮನೆಗೆ ಊಟ ಮಾಡಿಲ್ಲ ನಾವು, ಏನ್ ಮಾಡೋದು? ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಕಾರ್ತಿಕ್. ಸೊ ಈಗ ವಿ ಬೀಯಿಂಗ್ ಯೂತ್, ನಾಳೆ ಬಂದ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಏನಕ್ಕೆ ಅಂತಂದ್ರೆ ಹೆಚ್.ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣದ ವಿಚಾರವಾಗಿ. ಸೊ ನಿಮ್ಮ ಬೆಂಬಲ ಇದೆಯಾ ಬಂದ್ಗೆ ಅಂತ? ಬೆಂಬಲ ಖಂಡಿತ ಇದೆ, ಯಾಕಂದ್ರೆ ಪ್ಯೂರಿಫೈ ಆಗಲೇಬೇಕು. ಯಾಕಂದ್ರೆ ಯಾವಾಗಂದ್ರೆ ಅವಾಗ ಎಲ್ಲರೂ ಹುಷಾರು ತಪ್ತಾ ಇದ್ದಾರೆ, ಅದೆಲ್ಲನೂ ನಡೀತಾ ಇದೆ. ಫಸ್ಟೇ ಪ್ರಿಕಾಷನ್ ತಗೋಬೇಕಿತ್ತು, ಬಟ್ ತಗೊಂಡಿಲ್ಲ. ಮಾಡಲಿ ಸರಿ. ಈಗ ಏನಂತಾರೆ, ಈಗ ನಾವು ಬಂದ್ಗಳು ಅಂದ ತಕ್ಷಣ ಇವಾಗ ನಾವು ನೋಡಿದೀವಿ, ಆ ವಿಷಯಕ್ಕೆ ಈ ವಿಚಾರಕ್ಕೆ ಬಂದ್ ಆಗ್ತಾ ಇರುತ್ತೆ ಅಂತ ನಾವು ನೋಡಿದೀವಿ. ಬಟ್ ಈಗ ನಾಳೆ ಬಂದ್ ಆಗಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ನನಗೆ 50-50 ಅನ್ಸುತ್ತೆ. ಆಗ್ಬಹುದು, ಆಗದೇನೂ ಇರಬಹುದು. ಬಿಕಾಸ್ ಈಗ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡೋವಂಥವ್ರು ನಮಗೆ ಬೇಕಾಗಿದ್ದಾರೆ. ಇನ್ನು ಯೋಚನೆ ಮಾಡ್ತಿಲ್ಲ ಅಂತ ಅನ್ನಿಸ್ತದೆ. ಇಷ್ಟೊತ್ತಿಗೆ ಯೋಚನೆ ಮಾಡಬೇಕಿತ್ತು. ಯಾಕಂದ್ರೆ ನೋಡ್ಬೋದು ನೀವು, ಕಂದವಾರ ಕೆರೆಯಲ್ಲಿ ತುಂಬಾ ಗಿಡಗಳು ಎಲ್ಲನೂ ಬೆಳ್ಕೊಂಡು ತುಂಬಾ ಗಲೀಜಾಗಿದೆ. ಅದೇ ವಾಟರ್ ಯೂಸ್ ಮಾಡ್ತಾ ಇದೀವಿ ಅಂದರೆ ನಮಗೇನೆ ಒಂಥರ ಅಸಹ್ಯ ಆಗುತ್ತೆ ಯೂಸ್ ಮಾಡೋದಕ್ಕೆ. ಫಸ್ಟನ್ನೇ ತೊಗೋಬೇಕಿತ್ತು, ಪ್ರಿಕಾಷನ್ಸ್ ತೊಗೊಂಡಿಲ್ಲ. ಬಟ್ ನೋಡೋಣ. ಸೊ ಇವಾಗ ನೀವು ಹೇಳಿದ್ರಿ ಏನು, ಕಂದವಾರ ಕೆರೆಯಲ್ಲಿ ತುಂಬ ಗಲೀಜಿದೆ ಅಂತ ಅಂದ್ಬಿಟ್ಟು. ಸೊ ಇದು 2 times ಪ್ಯೂರಿಫೈಡ್, 2 ಲೆವೆಲಲ್ಲಿ ಪ್ಯೂರಿಫೈ ಆಗಿದೆ. ಇದು 3ನೇ ಸರಿ ಆಗಬೇಕು ಅನ್ನೋ ಆಗ್ರಹ ಇದೆ. ಸೊ ಈ 2 ಸರಿ ಪ್ಯೂರಿಫಿಕೇಶನ್ ಆಗಿರುವಂತಹ ನೀರು, ಸಂಸ್ಕರಿಸುವಂಥ ನೀರು ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದೆ ಇವಾಗ ರೈತರಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ತೊಂದರೆ ಈಗ ಯೂಶಲಿ ವೆಜಿಟೇಬಲ್ಸ್ ಆಗಲಿ, ಫ್ಲವರ್ಸ್ ಆಗಲಿ ಏನಾದ್ರು ತೊಗೊಂಡ್ರೆ ಡ್ಯೂರೇಷನ್ ತುಂಬ ಇರ್ತಾಯಿತ್ತು. ಈಗ ಯಾವುದೇ ವೆಜಿಟೇಬಲ್ ತೊಗೊಂಡ್ರು ಒಂದು 4 to 5 days ಇರ್ತಾಯಿತ್ತು. ಬಟ್ ಈಗ ಏನಾಗ್ತದೆ ಅಂದರೆ 1-2 daysಗೆ ಎಲ್ಲ ಅಳಿಸೋಗ್ತದೆ. ಈವನ್ ಫ್ಲವರ್ಸ್ ಕೂಡ ಅಷ್ಟೇ. ಇವತ್ತು ತೆಗ್ದಿದ್ದಾರೆ ಅಂತ ಅಂದರೆ ನಾಳೆ ಅಷ್ಟೊತ್ತಿಗೆ ಚೆನ್ನಾಗಿರುತ್ತೆ, ಬಿಟ್ಟರೆ ನಾಳಿದಕ್ಕೆ ಫುಲ್ ಬಾಡೋಗಿರುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಅದು ವಾಟರ್ ಕಂಟೆಂಟಲ್ಲಿ ಏನು ಇಲ್ಲ ಅದರಲ್ಲಿ. ಆ್ಯಕ್ಚುಲಿ ಬೇಕಾಗಿರೋ ನ್ಯೂಟ್ರಿಷನ್ಸ್ ಏನೂ ಇಲ್ಲ. ಆ್ಯಂಡ್ ವೆಜಿಟೇಬಲ್ಸಲ್ಲಾಗಲಿ ಫ್ಲವರ್ಸಲ್ಲಾಗಲಿ ಏನೂ ಸಿಗ್ತಿಲ್ಲ. ಜನರಿಗೂ ಹೆಲ್ತ್ ಇಶ್ಯೂಸ್ ಆಗ್ತಿರೋದು ಅದರಿಂದನೇ, ಈ ವಾಟರ್ ಇದು ಮಾಡೋದ್ರಿಂದನೇ ಆಗ್ತಿದೆ. ನಿಮ್ಮ ಹೆಸರು? ವೆಂಕಟೇಶಪ್ಪನವ್ರೆ. ಈಗ ನಾಳೆ ಬಂದ್ ಮಾಡ್ತಾವ್ರೆ. ಬಂದ್ ಮಾಡಿದ್ರೆ ನಾವ್ ಇರೋದು ಹೆಂಗಪ್ಪ, ರೈತರು ನಾವು ಬದುಕೋದಲ್ಲೇ. ಅಲ್ಲಿಂದ ತಂದು ಇಲ್ಲಿ ಏನ್ ಮಾಡೋದು ನಾವು? ಈಗ ರೈತರಿಗೆ ಒಳ್ಳೇದಾಗ್ಲಿ ಅಂತಾನೆ ನಾಳೆ ಬಂದ್ ಮಾಡ್ತಾ ಇದೀವಿ ಅಂತಾರೆ. ಏನು ಈಗ 3ನೇ ಹಂತದ ಶುದ್ಧೀಕರಣ ಆಗ್ಲಿ ನೀರು ಅಂತ. ಈಗೆಲ್ಲ ಕೆರೆಗಳಿಗೆಲ್ಲ ನೀರ್ ಬಿಟ್ಟಿದ್ದಾರೆ, ಹೆಚ್.ಎನ್ ವ್ಯಾಲಿ ನೀರು. ಸೊ ಈಗ ಅದು 3ನೇ ಸರಿ ಪ್ಯೂರಿಫೈ ಆಗ್ಲಿ, ಶುದ್ಧೀಕರಣ ಆಗ್ಲಿ ಅನ್ಬಿಟ್ಟೆ ನಾಳೆ ಬಂದ್ ಮಾಡ್ತಾ ಇರೋದು ಅಂತ. ಅಂದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಕೆರೆ ನೀರು ಏನಕ್ಕಪ್ಪ? ಆ ಕೆರೆ ನೀರು ಬಂದು ಎಲ್ಲ ಕೆಟ್ಟೋಗೈತು. ಒಂದು ಬೆಳೆನೂ ಆಗಲ್ಲ. ಕೆರೆ ನೀರು ಬಂದ್ರೆ ಒಂದು ಬೆಳೆನೂ ಆಗಲ್ಲ. ಏನ್ ನಾವೇನ್ ಮಾಡೋದು? ಈಗ ಇಷ್ಟು ವರ್ಷಗಳು ಬಿಟ್ರು ಅದೇ ನೀರ್ನ ಹೆಂಗೈತೆ ನಿಮ್ಗೆ ಇಳುವರಿ ಎಲ್ಲ? ಇಳುವರಿ ಇಲ್ಲ, ಏನು ಇಲ್ಲ.
ಆ ಹಸುಗಳು ನೀರು ಕುಡಿಯೋಕ್ಕೂ ಇಲ್ಲ ನೀರು. ಆ ಹಸುಗಳು ನೀರು ಕುಡಿಯಲ್ಲ ಅದು. ಏನ್ ಮಾಡೋದು ನಾವು? ಹಿಂಗಿದೆ ಸಮಸ್ಯೆ. ಸಮಸ್ಯೆ ಹಿಂಗೈತೆ. So ಆ ನೀರೇ ಬೇಡ ನಮ್ಗ. ಮಳೆ ನೀರೇ ಸಾಕು ನಮ್ಗ, ನೀರೇ ಬೇಡ. ಮಳೆ ನೀರಲ್ಲೇ ನೀವು ಇದ್ ಮಾಡ್ಬಿಡ್ತೀರಾ ಅಂತ. ಕಚ್ಚಾ ನೀರು ಬಿಟ್ಟು ಎಲ್ಲ ಕಟ್ಟಾಗೈತೆ ನಮ್ಗ. ಏನ್ ಮಾಡೋದು ನಾವು? ಇವಾಗ ಹಂಗಿದ್ರೆ ಮೂರನೇ ಸರಿ ನೀವು ಈಗ ಮೂರನೇ ಹಂತದ ಶುದ್ಧೀಕರಣ ಆದ್ಮೇಲೆ ನೀರ್ ಬಿಟ್ರೆ ಅದನ್ನ ಒಪ್ಕೋತೀರಾ ನೀವು? ಅದ್ ನೋಡೋಣ ಆಮೇಲೆ, ಅದ್ ನೋಡೋಣ. ಇದೆಲ್ಲ ಕ್ಲಿಯರ್ ಆದ್ರೆ ಆಮೇಲೆ ನೋಡೋಣಪ್ಪ. ಅಷ್ಟೇ. ಸರಿ, ಈಗ ನಾಳೆ ಇವಾಗ ಏನ್ ಬಂದ್ ಮಾಡ್ತಾವ್ರೆ, ನಿಮ್ಮ ಬೆಂಬಲ ಏನಾದ್ರು ಇದೆಯಾ ಇಲ್ವಾ? ಇಲ್ಲಪ್ಪ, ಬಂದೇ ಬೇಡ, ಹಂಗೆ ಇರ್ಬೇಕು ನಮ್ಗ. ಬಂದ್ಗಿಂದ ಏನು ಬೇಡ, ಏನು ಬೇಡ ನಮ್ಗ, ಹಂಗೆ ಇರ್ಲಿ. ಬರ್ಲಿ ಸಾಲ್ವ್ ಮಾಡಿ. ಸಮಸ್ಯೆ ಹಂಗೆ ಸಾಲ ಮಾಡ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟರಮಣ ಸರ್. ಈಗ ನೀರ್ 2 ಹಂತದಲ್ಲಿ ಶುದ್ಧೀಕರಣ ಆಗಿ ಬರ್ತಾ ಇದೆ, ಅದ್ ನಿಮ್ಗೆ ಗೊತ್ತಿರೋ ವಿಚಾರನೆ. ಈಗ 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಾರ್ಮಲ್ ಆಗಿ ಗಲಾಟೆ ಮಾಡಿದ್ದಾಯ್ತು, ಈಗ ನಾಳೆ ಬಂದ್ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿದ್ದಾರೆ, ಹೌದಲ್ವಾ? ಸೊ ಈಗ ಅದಕ್ಕೆ ನಾಳೆ ನಿಮ್ ಬೆಂಬಲ ಏನಾದ್ರು ಇದೆಯಾ? ಇದ್ರೆ ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದೀರಾ? ಬಂದ್ ಮಾಡ್ತೇನೆ ಮೇಲೆ ಬೇಕಾದ್ರೆ ಸರ್. ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ಬೇಕು ಸರ್. ಮಾಡ್ಬೇಕು. ಯಾಕೆ ಮಾಡ್ಬೇಕು? ಬಂದ ಇಲ್ಲ, ಎಲ್ಲ ಸ್ಟ್ರೈಕ್ ಮಾಡ್ತಾ ಇದಕ್ಕೋಸ್ಕರ. ಸೊ ಈಗ ನೀವು ನಾಳೆ ನಿಮ್ಗೆ 3ನೇ ಹಂತದಲ್ಲಿ ಶುದ್ಧೀಕರಣ ಆಗ್ಬೇಕಾ ಆಗ್ಬಾರ್ದಾ? ಆಗ್ಬೇಕು ಸರ್. ನೀರ್ ಪ್ಯೂರಿಫೈ ಆಗಿ ಬರ್ಬೇಕಾ ಬರಬಾರ್ದು? ಬರ್ಬೇಕು ಸರ್. ಓಕೆ, ಈಗ ಹಂಗಿದ್ರೆ ಸರ್ಕಾರ ಸೈಲೆಂಟ್ ಆಗಿದೆ. ಇಷ್ಟು ವರ್ಷಗಳಿಂದ ನೀವು ರೈತರು, ನಾವು ಸ್ಟೂಡೆಂಟ್ಗಳು, ನಾವು ಎಲ್ಲರೂ ಕೇಳಿದೀವಿ, ಆದ್ರೂ ಇದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಸರ್ಕಾರ. ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಮಾಡ್ಬೇಕಂತ ಸರ್ಕಾರ ಮಾಡ್ಬೇಕು ಸರ್. ನೀವು ನಾಳೆ ಬೆಂಬಲ ಸೂಚಿಸ್ತೀರಾ? ಹೋಗ್ತೀರಾ ನಾಳೆ ಬಂದ್ಗಿಂದ ಮಾಡಿದ್ರೆ? ಹೋಗ್ತೀವಿ ಸರ್. ಹೋಗ್ತೀರಾ? ಸರ್ ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ್. ಏನ್ ಮಾಡ್ತೀರಾ ನೀವು? ನಾಯಿನಲ್ಲಿ ವ್ಯವಸಾಯ ಮಾಡ್ತೀರಾ ಅಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸರಿ, ಈಗ 3ನೇ ಹಂತದ ಶುದ್ಧೀಕರಣ ಆಗಬೇಕು ನೀರು ಅಂತ ಹೇಳ್ತಾ ಇದ್ದಾರೆ. ನಾಳೆ ಅದಕ್ಕೋಸ್ಕರ ಬಂದ್ ಮಾಡ್ತಾ ಇದ್ದಾರೆ. ನೀವು ಆ ಬಂದಲ್ಲಿ ಪಾಲ್ಗೊಳ್ತೀರಾ ಪಾಲ್ಗೊಳ್ಳಲ್ವಾ? ಪಾಲ್ಗೊಳ್ತೀರಾ. ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತೀರಾ? ನೀರು ಶುದ್ಧ ಮಾಡಿ ನೀರ್ ಬಿಡ್ಬೇಕು. ಶುದ್ಧ ಮಾಡಿ ನೀರ್ ಬಿಡ್ಬೇಕು. ಈಗ 2 ಸರಿ ನೀರ್ ಶುದ್ಧೀಕರಣ ಮಾಡಿದ್ದಾರೆ, 2 ಸರಿ ಶುದ್ಧೀಕರಣ ಮಾಡಿ ನೀರ್ ಬಿಡ್ತಾ ಇದ್ದಾರೆ. ಇದು ಯಾವ್ದಾದ್ರು ತೊಂದರೆ ಸೃಷ್ಟಿ ಮಾಡಿದ್ಯಾ ನಿಮಗೆ? ನಮಗೆ ತೊಂದರೆ ಏನು ಮಾಡಿಲ್ಲ ಸದ್ಯಕ್ಕೆ. ಅಷ್ಟು ತೊಂದರೆ ಏನಾಗಿಲ್ಲ ನಿಮ್ಗೆ ಅನ್ಸುತ್ತೆ? ಈಗ ಬೇರೆ ರೈತರಿಗಾಗಂಗೆ ಇಳುವರಿ ಕಡಿಮೆ ಬರೋದು ಆತರ ಏನಾಗಿಲ್ಲ ನಿಮಗೆ? ನಮ್ಗೇನಾಗಿಲ್ಲಪ್ಪ. ನಮ್ದು ನಾಯಿನಹಳ್ಳಿನೇ. ನಾಯಿನಹಳ್ಳಿ. ಈಗ ನೀವು ರೈತರೇನಾ? ನಾವು ರೈತರೇ. ಸರಿ, ಈಗ ಏನ್ ಬೆಳೆ ಬೆಳೆದಿದ್ದೀರಾ ನೀವು? ಜೋಳ ಹಾಕಿದ್ವಿ. ಜೋಳ ಹಾಕಿದ್ರ. ಸರಿ, ಈಗ ಏನು 2 ಹಂತದಲ್ಲಿ ಶುದ್ಧೀಕರಣ ಆಗಿದೆ ನೀರು, 3ನೇ ಹಂತದ ಶುದ್ಧೀಕರಣ ಆಗ್ಲೇಬೇಕು ಅಂತ. ಆಗ್ಲೇಬೇಕು ಸರ್. ಸೊ ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಈಗ ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ನಾವು ಬಂದಕ್ಕೆ ಹೋಗ್ತೀವಿ ಸರ್. ನೀವು ಹೋಗ್ತೀರಾ? ನಾವು ಹೋಗ್ತೀವಿ ಬಂದಕ್ಕ. ಸೊ ಈಗ ಬಂದ್ ಆಗಿದ ತಕ್ಷಣ ನಾಳೆ ಹಂಗಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅನ್ಸುತ್ತೆ ನಿಮ್ಗೆ? ಅನ್ಸಲ್ಲ, ಅದೇನ್ ಮಾಡ್ತಾರ ನೋಡೋಣ ಅಂತ. ಸರಿ, ಇವಾಗ ಸರ್ಕಾರ ಸೈಲೆಂಟ್ ಆಗಿದೆ. ನೀವ್ ಎಷ್ಟ್ ಸರಿ ಕೇಳಿದ್ರು, ನಾವೆಷ್ಟ್ ಸರಿ ಕೇಳಿದ್ರು ಅವ್ರು ಏನು ತಲೆ ಕೆಡ್ಸ್ಕೊತಾ ಇಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅದ್ ಏನ್ ಮಾಡ್ತಾರ ಅವ್ರ ನಿರ್ಧಾರ ಬಿಟ್ಟಿದ್ದು ಬಿಟ್ಟಿದ್ದು. ಮಾಡ್ಕೊಟ್ರೆ ತಗೋತೀರಾ, ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಸರ್. ನಿಜ. ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವ್ರೆ. ಸರ್ ಇವಾಗ ಏನ್ ತಗೊಂಬಂದಿರಾ ಮಾರ್ಕೆಟ್ಗೆ? ಸೌತೆಕಾಯಿ. ಓಕೆ. ಸರಿ, ಇವಾಗ ನೀರ್ 2 ಸರಿ ಶುದ್ಧೀಕರಣ ಆಗಿ ಬಿಡ್ತಾ ಇದೆ. ಎಚ್.ಎನ್. ವ್ಯಾಲಿ ನೀರ್ ನಿಮ್ಗೆ ಗೊತ್ತಿರೋದೆ. ಈಗ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ. ನಾಳೆ ಬಂದ್ನ ಆಚರಣೆ ಮಾಡ್ತಾ ಇದ್ದಾರೆ, ಎಲ್ಲ ಸ್ವಯಂ ಘೋಷಿತ ಬಂದು. ನಿಮ್ದೇನಾದ್ರೂ ಬೆಂಬಲ ಇದೆಯಾ? ಬೆಂಬಲ ಐತೆ ಸರ್. ಇದೆ. ಏನ್ ಮಾಡ್ತೀರಾ? ಹೋಗ್ತೀರಿ, ಬೆಳಗ್ಗೆ ಬರ್ಬೇಕು, ರೇಟ್ ಇಲ್ಲ, ಪಿಂದ್ ಕೆಚ್ಚುತ್ತಾ ಇಲ್ಲ ಬಿಸಿಕ. ನಾವೇನ್ ಮಾಡೋದು ರೈತರು? ಸರಿ, ಇವಾಗ 2 ಹಂತದಲ್ಲಿ ನೀರ್ ಶುದ್ಧೀಕರಣ ಮಾಡಿ ಬಿಟ್ಟಿದ್ದಾರೆ, ಆದ್ರೆ ಅದು ಇನ್ನೂ ಅದರಲ್ಲಿ ಗಲೀಜಿದೆ. ಆಮೇಲೆ ನೀವು ಬೆಳೆಯೋ ತರಕಾರಿಯಲ್ಲಿ ಅದು ವಿಷಕಾರಿ ಅಂಶ ಪತ್ತೆ ಆಗಿದೆ ಅಂತ ಒಂದಷ್ಟು ಜನ ರೈತರು ಹೇಳ್ತಾ ಇದ್ದಾರೆ. ಯಾವ ರೀತಿ ಆದ್ರೂ ಸಮಸ್ಯೆ ಮಾಡಿದ್ಯಾ ಅಂತ? ನಾವು ಬಿಡ್ತಾ ಇದೀರಿ, ಪಾಚ ಎಲ್ಲ ಬಂದು ಸೆಟ್ಲ್ ಆಗ್ತಾ ಇಲ್ಲ, ನೀರ್ ಶುದ್ಧೀಕರಣ ಬರ್ತಾ ಇಲ್ಲ. ನಾವು ಇದೇ ಮಾಡ್ತಾ ಇದ್ದೀರಿ, ಶುದ್ಧೀಕರಣಕ್ಕೆ ಇದು ಮಾಡ್ತೀರಿ. ನಾಳೆ ನೀವು ಬಂದು ಹೋಗ್ತೀರಾ? ಹೌದು ಸರ್, ಬಂದು ಹೋಗೇ ಹೋಗ್ತೀರಿ. ಹಾಗಿದ್ರೆ ನಾಳೆ ನೀವು ಹೋಗಿ ಬಂದ್ ಮಾಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಭರವಸೆ ಇದೆ ನಿಮ್ಗೆ? ಭರವಸೆ ಐತೆ ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವಿಜಯ್ ಕುಮಾರ್. ನೀವೇನ್ ಮಾಡ್ತೀರಾ? ನಾವು ವ್ಯವಸಾಯ. ನೀವು ರೈತರೇ. ಓಕೆ. ಇವಾಗ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ನಾಳೆ ಬಂದಿದೆ. ಹಲವು ಸಂಘ ಸಂಸ್ಥೆಗಳು, ಸಂಘಟನೆಗಳು ಏನ್ ಮಾಡಿದ್ದಾರೆ, ಬಂದ ಕರೆ ನೀಡಿದ್ದಾರೆ ಸ್ವಯಂ ಘೋಷಿತವಾಗಿ. ನಿಮ್ಮ ಬೆಂಬಲ ಏನಾದ್ರು ಇದೆಯಾ ಅಂತ? ಇದೆ. ಯಾವ ರೀತಿಯಾಗಿ ಬೆಂಬಲ ಸೂಚನೆ ಮಾಡ್ತಾ ಇದ್ದೀರಾ? ರೈತ ಸಂಘದಿಂದ ಬೆಂಬಲ. ರೈತ ಸಂಘದಿಂದ ನೀವೆಲ್ಲ ಹೋಗ್ತಾ ಇದ್ದೀರಾ ಈಗ? ಸೊ ಹಾಗಿದ್ರೆ ಸರ್, ಈಗ ಏನು 2 ಹಂತದಲ್ಲಿ ನೀರು ಶುದ್ಧೀಕರಣ ಮಾಡಿ ಬಿಡ್ತಾ ಇದ್ದಾರೆ, ಇದು ತೊಂದರೆ ಆಗ್ತಾ ಇದೆ ರೈತರಿಗೆ, ಮೇಜರ್ ಆಗಿ ತೊಂದರೆ ರೈತರಿಗೆ ಹಾಗೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು ಸರ್, ಕೆಮಿಕಲ್ಸ್ ಜಾಸ್ತಿ ಐತೆ. ಬೆಳೆಗೆ ಇಟ್ಟಿದ್ದು ಸ್ಯಾಂಪಲ್ ಆತನೇ 15-20 ದಿವಸ ಎಲ್ಲ ವಾಶೌಟ್ ಆಗೈತೆ. ಬೆಳೆಗೆ ಕೆಮಿಕಲ್ಸ್ ಜಾಸ್ತಿ ಐತೆ. ಅದರಿಂದ ಶುದ್ಧೀಕರಣ 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ನೀರು ಅಂತೇಳಿ ನಮ್ಮ ಅಭಿಪ್ರಾಯ.
ಸರ್ ಈಗೇನು ನಾವು ಈಗ KC ವ್ಯಾಲಿ HN ವ್ಯಾಲಿ ಬಗ್ಗೆ ಮಾತಾಡ್ತೀವಿ, ಇದು ಬರಕ್ ಮುಂಚೆ ನಮ್ಗೆ ಎತ್ತಿನಹೊಳೆ ಅನೌನ್ಸ್ ಆಗಿದ್ದು, ಎತ್ತಿನಹೊಳೆ ಯೋಜನೆ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತಾಡೋರೇ ಇಲ್ಲ ಪಾಪ. ಏನು ಈಗೇನು ಹೋರಾಟ ಮಾಡೋರು ಮಾಡ್ತಾನೆ ಇದಾರೆ, ಶಾಶ್ವತ ನೀರಾವರಿ ಹೋರಾಟಗಾರರು, ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರಿಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಅದು ಎತ್ತಿನಹೊಳೆ ಬಂದರೆ ರೈತರಿಗೆ ಅನುಕೂಲ ಆಗುತ್ತೆ. ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟ್ರಿಕ್ಗೆ ಬಡ ರಾಜ್ಯ ಇದು ನಮ್ಮದು. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ದು. ಬಡ ಜಿಲ್ಲೆ ನಮ್ಮದು, ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟಿಕ್ಕು. ಅದರಿಂದ ಎತ್ತಿನಹೊಳೆ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಆಗುತ್ತೆ. ನಿಮ್ಮ ಬೆಂಬಲ ಏನಾದ್ರು ಇದೆಯಾ ನಾಳೆ ಬಂದ್ಗೆ ಅಂತ? ಹಾಗೆ ಇದೆ. ಬಂದ್ ಹೋಗ್ತಾ ಇದ್ರೆ ನೀವು ಕೂಡ? ಸರಿ ಸರ್, ಈಗ 3 ಹಂತದಲ್ಲಿ ಶುದ್ಧೀಕರಣ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಈಗ 2 ಸರಿ ಪ್ಯೂರಿಫೈ ಮಾಡಿ ಬಿಡ್ತಾ ಇದಾರೆ ನೀರು, ಏನಾದ್ರು ಸಮಸ್ಯೆ ಇದೆಯಾ ನಿಮ್ಗೆ? ಸಮಸ್ಯೆ ನಮಗೆ ಶುದ್ಧವಾಗಿ ನೀರು ಬರಬೇಕು. ಮಕ್ಕಳಿಗೆ ಎಲ್ಲ ಕೆಲಸ ಅದೇ ಇದೆ ಕಾಯಿಲೆ ಬರ್ತಾ ಇದೆ. ಶುದ್ಧಿಗೆ ಬಂದರೆ ನಮಗೆ ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಶುದ್ಧೀಕರಣ ಮಾಡಿದಾಗ ಏನೇನು ತೊಂದರೆ ಆಗಿದೆ ನಿಮ್ಗೆ? ಏನೇ ಎಲ್ಲ ಮಕ್ಕಳಿಗೆಲ್ಲ ಜ್ವರ ಅದು ಇದು ಎಲ್ಲ ಬರುತ್ತೆ. ತರಕಾರಿ ಮೇಲೆ ಯಾವ್ದಾದ್ರು ಪರಿಣಾಮ ಬೀರಿದೆಯಾ? ತರಕಾರಿ ಏನು ಇಲ್ಲ ಪ್ರಾಬ್ಲಮ್. ಈಗ ಕ್ಲೈಮೇಟ್ ಬಂದರೆ ತೊಂದರೆ ಆಗುತ್ತೆ, ಹೀಟು ಅದಕ್ಕೋಸ್ಕರ. ನಿಮ್ಮ ಹೆಸರು? ವೆಂಕಟೇಶ್ DV. ಓ ಓಕೆ, ಇನಿಷಿಯಲ್ ಸಮೇತ ಹೇಳ್ತಾ ಇದೀರಾ ಅಂದ್ರೆ ಫುಲ್ ಕದರಲ್ಲಿ ಇದೀರಾ ಅಂತ. ಸರ್ ಈಗ ನಾಳೆ 3ನೇ ಹಂತದ ಶುದ್ಧೀಕರಣ ಬೇಕು ನೀರು, HN ವ್ಯಾಲಿ ನೀರು ಅಂತ ನಾಳೆ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಈಗೇನ್ ನಮ್ಗೆಲ್ಲ ಕೆರೆಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ, ಇದೆಲ್ಲ 3ನೇ ಹಂತದಲ್ಲಿ ಶುದ್ಧೀಕರಣ ಆಗ್ಬೇಕು, ಪ್ಯೂರಿಫೈ ಆಗ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನಾಳೆ ಬಂದ್ ಹೇಳಿದ್ದಾರೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬಂದು ಹಾ, ಯಾರು ಬಂದ್ ಮಾಡವ್ರೆ? ಹೌದಾ? ಈಗ ಒಂದಷ್ಟು ಸಂಘ ಸಂಸ್ಥೆಗಳಿದ್ದಾರೆ, ಎಲ್ಲ ಸಂಘಟನೆಗಳು, ಇವರೆಲ್ಲ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ನೀವು ಬಂದ್ ಕರೆ ನೀಡಿದ್ರೆ ನೀವು ಸೂಚನೆ ನೀಡ್ತೀರಾ? ನೀವೇನಾದ್ರೂ ಹೆಲ್ಪ್ ಮಾಡ್ತೀರಾ ಅವ್ರ ಜೊತೆ ಸೇರ್ಕೊಂಡು ಅಂತ? ಮಾಡ್ತೀರಾ? ಇವಾಗ ನೀರ್ ಪ್ಯೂರಿಫೈ ಆಗ್ಬೇಕಾ ಆಗ್ಬಾರ್ದಾ? ಆಗ್ಬಾರ್ದಾ ಅಂದ್ರೆ ನಿಮ್ಗೆ ನೀರು ಬಿಡ್ಲಿ ಶುದ್ಧೀಕರಣ ಆಗ್ಬೇಕಾ ಆಗ್ಬಾರ್ದಾ? ಆಗ್ಲಿ ಅಂತೀರಾ? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅವರೇ, ಈಗ ಚಿಕ್ಕಬಳ್ಳಾಪುರದ ಎಲ್ಲಾ ಕೆರೆಗಳಿಗೆ 2 ಸರಿ ಪ್ಯೂರಿಫೈ ಮಾಡಿರುವಂತ ನೀರು ಬಿಡ್ತಾ ಇದ್ದಾರೆ, HN ವ್ಯಾಲಿ ನೀರು. ಈಗ ಇದು 3ನೇ ಹಂತದಲ್ಲಿ ಶುದ್ಧೀಕರಣ ಆಗ್ಬೇಕು ಅಂದ್ಬಿಟ್ಟು ನಾಳೆ ಬಂದ್ ಮಾಡ್ತಾ ಇದಾರೆ. ನಿಮ್ ಬೆಂಬಲ ಇದೆಯಾ ಇದಕ್ಕೆ ಅಂತ? ಆಯ್ತು ಸರ್, ಬೆಂಬಲ ಇದೆ. ಆಗ್ಬೇಕಾ ಆಗ್ಬಾರ್ದಾ ಶುದ್ಧೀಕರಣ? ಆಗ್ಲಿ. ಸರಿ, ಈಗ ನಿಮ್ಗೆ ಎತ್ತಿನಹೊಳೆ ಯೋಜನೆ ಗೊತ್ತಲ್ವಾ? ಸೊ ಇದನ್ನ ಹಲವಾರು ವರ್ಷಗಳ ಹಿಂದೆನೆ ತರಬೇಕು ಅಂತಿದ್ರು, ಅದು ತರಲಿಲ್ಲ. ಇಲ್ಲಿ KC ವ್ಯಾಲಿ, HN ವ್ಯಾಲಿ ಅಂತ ತಂದ್ರು. ಈಗ ಎತ್ತಿನಹೊಳೆ ಯೋಜನೆ ಶೀಘ್ರದಲ್ಲೇ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಮಾಡ್ತಾ ಅವ್ರೆ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಈಗ HN ವ್ಯಾಲಿ ನೀರು ಏನ್ ಇವಾಗ ನಮ್ ಕಂದವಾರ ಕೆರೆ ಅಲ್ಲಿ ಇಲ್ಲಿ ಎಲ್ಲಾ ಕೆರೆಗಳಿಗೂ ಬಿಟ್ಟಿದ್ದಾರೆ, ಇದು ಏನಾದ್ರೂ ಸಮಸ್ಯೆ ತಂದೊಡ್ಡಿದ್ಯಾ ನಿಮ್ಗೆ ಅನ್ನೋದು? ಸರ್ ಹೇಳ್ತಾ ಅವ್ರೆ, ಅದು ಯಾವಾಗ ತರ್ತಾರೋ ಗೊತ್ತಿಲ್ಲ. ಪೈಪ್ಗಳೆಲ್ಲ ಹಾಕವ್ರೆ, ಸದ್ಯಕ್ಕಿಲ್ಲ. ನೀರು ಮಾತ್ರ ಫುಲ್ಲು ತಾಪತ್ರ. ನಾವಿರೋ ಜಾಗದಲ್ಲಿ ನೀರು ಬೋರ್ಗಳೆಲ್ಲ ಕಂಪ್ಲೀಟ್, ಅದು ಸರಿಯಾಗಿ ಯಾರು ಕಿವಿಗೆ ಹಾಕೊಂತ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು HM ಕೃಷ್ಣಪ್ಪ ಅವರೇ, ಈಗ ನಾಳೆ HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಆಗ್ಬೇಕಾ? ಸರಿ, ಈಗ 3ನೇ ಹಂತದ ಶುದ್ಧೀಕರಣ ಆಗ್ಬೇಕಾ ಅಂತ ಅನ್ಸುತ್ತೆ ನಿಮ್ಗೆ? 2 ಸರಿ ಶುದ್ಧೀಕರಣ ಮಾಡಿ ಬಿಡ್ತಾ ಇದ್ದಾರೆ. ಮೂರನೇ ಶುದ್ಧೀಕರಣ ಏನಾಗ್ತದ, ಒಂದೊಂದು ಸರ್ಕಾರ ಒಂದೊಂದು ಮಾಡ್ತದೆ. ಇವಾಗ ನಿಮ್ಗೆ 3ನೇ ಹಂತ ಶುದ್ಧೀಕರಣದ ಮೇಲೆ ಗ್ಯಾರಂಟಿ ಇದೆ ಅನ್ಸುತ್ತೆ? ಗ್ಯಾರಂಟಿ ಇದೆ. ಆಮೇಲೆ ಒಳ್ಳೆ ನೀರು ಬರುತ್ತೆ ಅಂತ ಅನ್ಸುತ್ತೆ? ಅದು ಅಂದ್ಕೊಳ್ತೀವಿ. ಏನ್ ಮಾಡ್ತದ ನಮ್ ಕೈಲಿ ಐತಾ? ನಮ್ ಕೈಲಿ ಇಲ್ವಲ್ಲ, ಸರ್ಕಾರ ಕೈಲಿ ಐತೆ. ಏನೇನು ಮಾಡ್ತಾರ? ಈಗ ಎತ್ತಿನಹೊಳೆ ಯೋಜನೆ ತರ್ತೀವಿ ಅಂದಿದ್ರು, ಅದಿನ್ನು ಸದ್ಯಕ್ಕೆ ಆಗಲ್ಲ ಬಿಡು. ಸುಮ್ಮನೆ ಎಲ್ಲಾ ಸರ್ಕಾರಗಳು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದಾರೆ. ಹಲವಾರು ಸರ್ಕಾರಗಳೇ ಉರುಳಿದ್ವು, ಪ್ರತಿನಿಧಿಗಳು ಚೇಂಜ್ ಆದ್ರು, ಮಾತ್ರ ಆಗಲ್ಲ. ಸೊ ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಸೊ ಇದು ನಾಳೆ ಮಾಡೋ ಬಂದು ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಸಮಸ್ಯೆ ಬಗೆಹರಿಯುತ್ತೆ ಅನ್ಸುತ್ತೆ? ನಮ್ಮ ದೇಶದಲ್ಲಿ ಗಲಾಟೆ ಇಲ್ದೆ ಯಾವ್ದು ಸಾಲ್ವ್ ಮಾಡಲ್ಲ. ಗಲಾಟೆ ಇದ್ರೇನೆ ಸಾಲ್ವ್ ಆಗೋದು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ ಅಂತ. ಏನ್ ಮಾಡ್ತೀರಾ ನೀವು? ನಾವು ರೈತರು. ಸರಿ ಸರ್, ಈಗ 2ನೇ ಹಂತದ ಶುದ್ಧೀಕರಣ ಆಯ್ತು, 3ನೇ ಹಂತದ ಶುದ್ಧೀಕರಣಕ್ಕೆ ಈಗ ಗಲಾಟೆ ನಡೀತಾ ಇದೆ. ಏನು 3ನೇ ಹಂತದ ಶುದ್ಧೀಕರಣವಾಗಿನೇ ನೀರ್ ಬರ್ಬೇಕು, HN ವ್ಯಾಲಿ ನೀರು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ 2ನೇ ಹಂತದಲ್ಲಿ ಬರೋದು ಕಲಿಸ್ಬಿಡ್ತ ನೀರು ಅಂತ ಯೋಗಿಕ ಇಲ್ಲ. ಆದರೂ ಹಿಂಗಿದಾಗ ಸ್ವಲ್ಪ ಇದಾಗ್ತದೆ. ಬೋರ್ವೆಲ್ಲಲ್ಲಿ ಅಂತರ್ಜಲ ಹೆಚ್ಚಾಗಿದೆ. ಆದರೆ 3ನೇ ಹಂತದ ಬಂದ್ರೇ ಶುದ್ಧೀಕರಣವಾಗಿರ್ತದೆ. ಸೊ ಈಗ ಅದಕ್ಕೋಸ್ಕರನೇ ನಾಳೆ ದೊಡ್ಡ ಮಟ್ಟದಲ್ಲಿ ನಾಳೆ ಏನು ಪ್ರತಿಭಟನೆ ಮಾಡ್ತಾರೆ, ಬಂದ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ ಬೆಂಬಲ ಇದೆಯಾ ಅಂತ? ಹೌದು, ಬೆಂಬಲ ಇದೆ. ಕೊಡ್ಬೋದು.
ಸರಿ ಸರಿ ಯಾಕಂದ್ರೆ ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಿದಾಗ ನಾವು ಅದನ್ನು ಸೇವನೆ ಮಾಡ್ತೀವಿ ನೀರು ಸೇವನೆ ಮಾಡಿದಾಗ ಮೂರನೇ ಹಂತದಲ್ಲಿ ಏನು ಬರೀ ಬೆಳೆಗಳಿಗೆ ಮಾತ್ರ ನಾವು ಇದು ಮಾಡ್ತಾ ಇಲ್ಲ. ಮೂರನೇ ಹಂತದಾಗ ಆದರೆ ಬರೋಂಥ ನೀರನ್ನು ನಾವು ಸೇವನೆಯೂ ಮಾಡೋದರಿಂದ ಶುದ್ಧೀಕರಣ ಆದರೆ ಅದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಸರ್ ನಮಸ್ಕಾರ. ನಮಸ್ಕಾರ ನಿಮ್ಮ ಹೆಸರು? ನಮ್ಮ ಹೆಸರು ಅಂಬರೀಶ್ ಅಂದ್ಬಿಟ್ಟು. ಈಗ ನಾಳೆ ನೀರನ್ನ HN ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ ಬೆಂಬಲ ಇದೆಯಾ? ಬಂದ್ಗೆ ಅವಶ್ಯಕತೆ ಇಲ್ಲ ಸರ್. ಇಲ್ಲ. ಯಾಕೆ ಅನ್ಸುತ್ತೆ? ಯಾಕೆ ಅಂದರೆ ಅವತ್ತು ನೀರು ಬಿಡೋವಾಗೆ 3ನೇ ಹಂತ ಶುದ್ಧೀಕರಣದ ಅವತ್ತೇ ಮಾಡಬೇಕಾಗಿತ್ತು. ಇವತ್ತು ಬಂದು ಅವಶ್ಯಕತೆ ಇಲ್ಲ. ಈ ಶಾಸಕರಿಗೆ ಇನ್ನು ಇವಾಗ ಬಂದಿರೋದು ಇದು 15 ವರ್ಷದಿಂದ ಎಷ್ಟು 10 ವರ್ಷ ಆಯಿತು ನೀರು ಬಂದು. ಆವಾಗ ಇದು ಬಂದು ಇವಾಗ ಏನಕ್ಕೆ ಅವಶ್ಯಕತೆ ಬೇಕಾಗಿಲ್ಲ. ಯಾರೋ ಹಿಂದುಳಿದಷ್ಟು ಪಾಪ ಶಾಸಕ ಚಿಕ್ಕ ವಯಸ್ಸು ಹುಡುಗ ಅಂದ್ಬಿಟ್ಟು ಅವ್ರ ಮೇಲೆ ಇದು ಮಾಡೋದು ಬೇಡ ಇಲ್ಲ. ಬಂದಿಗೆ ನಮ್ಮ ಬೆಂಬಲ ಇಲ್ಲ ಅಷ್ಟೇ. ಇಲ್ಲ ಸರಿ, ಹಾಗಿದ್ರೆ ಈಗ 3ನೇ ಹಂತದ ಶುದ್ಧೀಕರಣ ಇನ್ನಷ್ಟು ಮುಂದೂಡುತ್ತೆ, ನೀವು ಅನುಭವಿಸಕ್ಕೆ ರೆಡಿ ಇದ್ದೀರಾ ಅಂತ? ಸರ್ ಅದೆಲ್ಲ ಡೂಪ್ಲಿಕೇಟು. ಇದು ರಾಜಕೀಯ ಕುತಂತ್ರ ಅಷ್ಟೇ. ಇದು ರಾಜಕೀಯ ಕುತಂತ್ರ. ಇದು ಅವೆಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲ ನಮಗೆ ಗೊತ್ತಿದ್ದಂಗೆ ಅಷ್ಟೇ. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕದ್ರಪ್ಪ ಅಂತ. ಕದ್ರಪ್ಪ ಅವರೇ, ಈಗ ನೀರ್ ಬಿಟ್ಟಿದ್ದಾರೆ ಎಲ್ಲ ಕಡೆ, ನಮ್ಗೆ ಗೊತ್ತಿರೋದೆ. HN ವ್ಯಾಲಿ ನೀರು 2 ಹಂತದಲ್ಲಿ ಶುದ್ಧೀಕರಣ ಮಾಡಿದ್ದಾರೆ. ಈಗ 3ನೇ ಹಂತದಲ್ಲಿ ಶುದ್ಧೀಕರಣ ಆಗ್ಬೇಕು ಅಂತ ಬಂದ್ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ಅಲ್ಲ ಸರ್, ಹೆಬ್ಬಾಳ್ ನೀರು ತಂದು ಕೊಚ್ಚ ನೀರು ತಂದು ಅವಾಗ ಏನು ಮಾಡ್ತಾ ಇದ್ರು ಇವರು? ಆವಾಗ ಚೆನ್ನಾಗಿರೋ ನೀರು ತರೋದು. ಈಗ ಅದಕ್ಕೋಸ್ಕರ ಎತ್ತಿನ ಹೊಳೆ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕೆ ಮುಂಚೆ ಆಯ್ತು ಸರ್, ಕರೆಕ್ಟ್. ಎತ್ತಿನ ಹೊಳೆ ಯಾವಾಗ 10 ವರ್ಷದಿಂದ ಎತ್ತಿನ ಹೊಳೆ ರಾಜಕೀಯಸ್ಥರು ಸರಿ ಇಲ್ಲ. ಸೊ ಇವಾಗ ಹಂಗಿದ್ರೆ ನಾಳೆ ಬಂದ್ ಮಾಡ್ತಾವ್ರೆ. ಮಾಡ್ಲಿ. ಇವಾಗ ಅವ್ರು ಸುಧಾಕರ್ ತಂದ್ರಲ್ಲ ಇವು ಕೊಚ್ಚನೂರು ಹೆಬ್ಬಾಳ್ದು, ಆವಾಗ ಏನು ಮಾಡ್ತಾ ಇದ್ರು ಇವರು? ಇವಾಗ ಟ್ರೈಕ್ ಮಾಡೋದಾ ಬೇಡವಾ ನಾಳೆ ಬಂದ್? ಮಾಡ್ಲಿ, ನಮ್ದು ನಡೀತದೆ. ಮಾಡ್ಲಿ. ಇವ್ರು ಸದಾ ಒಳ್ಳೆ ನೀರು ತಂದ್ರೆ ಒಳ್ಳೇದಲ್ಲ, ನಮಗೂ ಒಳ್ಳೇದು, ರೈತರಿಗೂ ಎಲ್ಲ ಒಳ್ಳೇದಾಗುತ್ತೆ ಅಂತ. ಒಳ್ಳೇದು ತರಲಿ ಪಾಪ. ಅದಕ್ಕೆ ನಾನು ಅಭ್ಯಾಸ ಇಲ್ಲ. ಆ ಕೊಚ್ಚ ನೀರು ತಂದು ಗಲೀಜು ಆಗೋಗ್ಬಿಟ್ಟು ಜನಗಳಿಗೆ, ರೈತರಿಗೆ ತೊಂದರೆ ಕೊಡಿ ಅಂತ ನಾವು ಅಷ್ಟೇ. ಸರ್ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಚಿನ್ನಪ್ಪ ಅಂತೇಳಿ. ಚಿನ್ನಪ್ಪಯ್ಯ ಅವರೇ, ಸೊ ಈಗ ನೋಡಿದಿರ ನೀವೆಲ್ಲ ಕಡೆ HN ವ್ಯಾಲಿ ನೀರನ್ನ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಬಿಟ್ಟಿದ್ದಾರೆ. ಇದು ಗೊತ್ತಿರೋ ವಿಚಾರ. ಬಟ್ ಇದು 3ನೇ ಹಂತದಲ್ಲಿ ಶುದ್ಧೀಕರಣ ಆಗಬೇಕು, ಯಾಕಂದ್ರೆ 2 ಹಂತದಲ್ಲಿ ಶುದ್ಧೀಕರಣ ಮಾಡಿರೋದು ವಿಷಕಾರಿ ಅಂತ ಎಲ್ಲ ಕಡೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ನಾಳೆ ಬಂದ್ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಸೊ ನಿಮ್ಮ ಬೆಂಬಲ ಇರೋದಿಲ್ವಾ? ಏನು ಸರ್, ಅದು ಎಷ್ಟು ವಿಷ ಅನ್ನೋದ್ರೂ ಶುದ್ಧೀಕರಣ ಮಾಡಿದ್ರೂ ವಿಷ ಇದ್ದೇ ಇರುತ್ತೆ ಸರ್. ವಿಷ ಇದ್ದೇ ಇರುತ್ತಲ್ಲ, ಅದು ಕುಡಿದ್ರೂ ನೀರು ಎಷ್ಟು ಇದೆ ತಾನೆ. ಓಕೆ. ಸೊ ಇವಾಗ ಏನು ನೀವು ಹೇಳಿದ್ರಿ, ಈಗ ಎಷ್ಟು ಸರಿ ಶುದ್ಧೀಕರಣ ಮಾಡಿದ್ರು ವಿಷದ ನೀರು ವಿಷಾನೇ ಅಂತ ಹೇಳ್ತಾ ಇದ್ದೀರಾ. ಸೊ ಇದಕ್ಕೆ ನಮ್ಗೆ ಏನಂತಂದ್ರೆ, ಇದಕ್ಕಿಂತ ಮುಂಚೆ ನಮಗೆ ಬಂದಿದ್ದು ಎತ್ತಿನ ಹೊಳೆ ಯೋಜನೆ ಅಂತ, ಅದು ಕೂಡ ಇಷ್ಟು ವರ್ಷ ಆದ್ರೂ ಬರ್ಲಿಲ್ಲ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಏನು ಸರ್, ಗ್ಯಾರಂಟಿ ಇಲ್ಲ ಹೇಳಿ ಸರ್. ಅವೆಲ್ಲ ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು. ಸೊ ಈಗ ನಾಳೆ ಬಂದ್ ಬೇರೆ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ. ಸೊ ಈಗ ಬಂದ್ ಮಾಡಿದ ತಕ್ಷಣ ವಿಷಯ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅಷ್ಟೊಂದು ಗ್ಯಾರಂಟಿ ಇಲ್ಲ ಸರ್. ಸರ್ಕಾರದ ಮೇಲೆ ಗ್ಯಾರಂಟಿ ಇಲ್ಲ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಮುನ್ರಾಜ್, ಸುರೇಶ್ ನಗರ ಕೆಲಸ ಮಾಡ್ತೀನಿ. ಓಕೆ ಸರ್, ಇವಾಗ ನಾಳೆ ಏನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋ ವಿಚಾರಕ್ಕೆ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ ಬೆಂಬಲ ಇದೆಯಾ ಇಲ್ವಾ ಅಂತ? ಜನಗಳ ಅನುಕೂಲಕ್ಕಾಗಿ ನಾವು ಬೆಂಬಲ ಕೊಡ್ತೀವಿ ಸರ್. ಈಗ 3ನೇ ಹಂತದಲ್ಲಿ ಶುದ್ಧೀಕರಣ ಆಗ್ಬೇಕಾ ಆಗಬಾರ್ದಾ? ಸರ್ ಆಗ್ಬೇಕು ಸರ್, ಜನಗಳಿಗೆ ಒಳ್ಳೇದಾಗಬೇಕಲ್ಲ. ಇದು ಸಮಸ್ಯೆ ಏನಾದ್ರೂ ಉಂಟು ಮಾಡಿದ್ಯಾ ಅಂತ ಅನ್ಸುತ್ತೆ ನಿಮಗೆ? 2 ಹಂತದಲ್ಲಿ ಶುದ್ಧೀಕರಣ ಆಗಿದೆ. ಶುದ್ಧೀಕರಣ ಸಮಸ್ಯೆ ಜನಗಳಿಗೆ ಯಾವ ರೀತಿಯಾಗಿ? ಪ್ರತಿಯೊಂದಕ್ಕೂ ಸಮಸ್ಯೆ ಸರ್. ಈಗ 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಸರ್. ಅದರಿಂದ ಬೆಂಬಲ ಇರುತ್ತೆ ಸರ್ ನಮ್ದು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ ಸ್ವಾಮಿ ಅವರೇ. ಸರ್ ಈಗ ನಾಳೆ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ದೊಡ್ಡದಾಗಿ ಬಂದ್ ಕರೆ ನೀಡಿದ್ದಾರೆ, ಸ್ವಯಂ ಘೋಷಿತವಾಗಿ. ನಮ್ಮ ಚಿಂತಾಮಣಿ ಆದ್ರೂ ಕೂಡ ಈಗ ಏನೀಗ ಆ ಕಡೆ ಅಂದ್ರೆ ಇವಾಗ KC ವ್ಯಾಲಿ ನೀರು, ಈಗ KC ವ್ಯಾಲಿ HN ವ್ಯಾಲಿ ಏನ್ ಯೋಜನೆ ತಂದ್ರು, ಸೊ ಇದು ನೀರು ಚೆನ್ನಾಗಿಲ್ಲ, 2 ಹಂತದಲ್ಲಿ ಶುದ್ಧೀಕರಣ ಮಾಡಿಬಿಟ್ಟಿದ್ದಾರೆ ಅಂತ ಹೇಳೋ ವಿಚಾರವಾಗಿ ನಾಳೆ 3ನೇ ಹಂತದ ಶುದ್ಧೀಕರಣ ಬೇಕೇ ಬೇಕು ಅಂತ ಆಗ್ರಹ ಮಾಡ್ತಾನೆ ಇದ್ದಾರೆ ತುಂಬಾ ದಿನಗಳಿಂದ. ಅದು ಆಗ್ತಾ ಇಲ್ಲ, ಆದ್ರೆ ನಾಳೆ ಅದಕ್ಕೋಸ್ಕರ ಬಂದ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಸರ್, ನಮ್ಮ ಅಭಿಪ್ರಾಯ ಏನಿರ್ತದೆ ಸರ್, ನಮ್ಮ ಚಿಂತಾಮಣಿಯಿಂದ ನಾವು ಬಂದಿರೋದು ಮಾರ್ಕೆಟ್ಗೆ. ನೀರು ಶುದ್ಧೀಕರಣ ಆಗ್ಬೇಕಾ ಆಗ್ಬಾರ್ದಾ? ಶುದ್ಧೀಕರಣ ಏನು ಚೆನ್ನಾಗಿಲ್ಲ ಇದು KC ವ್ಯಾಲಿ ನೀರು. ಅದೇ ನಿಮ್ಗೆ ಯಾವ್ದು ರೀತಿಯಾದ್ರೂ ಸಮಸ್ಯೆಗಳು ಅಥವಾ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗಿದೆಯಾ ಸುತ್ತಮುತ್ತ ಅಂತ? ಸುತ್ತಮುತ್ತ ನಮ್ಗೆ ಗೊತ್ತಿಲ್ಲ ಈ ಕಡೆ.
ನಮ್ಮ ಕಡೆ ಬರ್ತಾ ಇಲ್ಲ, ನಮ್ಮ ಕಡೆ ಬರ್ತಾ ಇಲ್ಲ ಇವಾಗ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸತೀಶ್ ಅಂತ ಕಂಜನಹಳ್ಳಿ. ಸರ್ ಈಗ ನಾಳೆ ಏನು ಹೆಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಅಂದ್ಬಿಟ್ಟು ಅದರ ಡಿಮಾಂಡ್ಗೋಸ್ಕರ ಬಂದ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂಡ್ ನಿಮ್ಮ ಬೆಂಬಲ ಇದೆಯಾ ಬಂದ್ಗೆ ಅಂತ? ಇದೆ, ಅದೇ ಬಂದ್ ಮಾಡ್ತಾ ಇರೋದು ಒಳ್ಳೇದೇ, ಮಾಡಬಾರ್ದು ಅಂತ ಏನಿಲ್ಲ. ಆದರೆ 3ನೇ ಶುದ್ಧೀಕರಣ ಮಾಡೋದು ತುಂಬ ಒಳ್ಳೆ ಸರ್. ಇಲ್ಲಿ ನೀರು ಬಿಟ್ಟಿರೋ ವಿಚಾರದಲ್ಲಿ ಏನು ಅಂತ ಇದೇನಿಲ್ಲ. ಇಲ್ಲಿ 2 ಶುದ್ಧೀಕರಣ ಮಾಡ್ತಾ ಇದ್ದಾರೆ. 3ನೇದು ಮಾಡಿದ್ರೆ ನೀರು ಕ್ಲೀನಾಗಿರ್ತಾ ಇದೆ. ಅಂತರ್ಜಲ ಇಳಿದ್ರೂ ಬಾವಿಗಳಲ್ಲಿ ಬೋರ್ಗಳಲ್ಲಿ ನೀರು ಬರುತ್ತಲ್ಲ ಸರ್, ಅದೇ ನೀರನ್ನೇ ಫಿಲ್ಟರ್ ಮಾಡಿ ಕುಡಿಯೋದಕ್ಕೆಲ್ಲ ಉಪಯೋಗಿಸ್ತಾ ಇದ್ದಾರಲ್ಲ. ಈಗ ಅದನ್ನು ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರಿಗೆ ತುಂಬ ಜಿಲ್ಲಾ ಹೆಡ್ ಕ್ವಾರ್ಟ್ರಲ್ಲಿ ಸುಮಾರು ಎಲ್ಲ ಜಿಲ್ಲೆ ತಾಲೂಕುಗಳಿಗೂ ನೀರು ಹೋಗ್ತೈತೆ. ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಹೆಲ್ತ್ ಇಶ್ಯೂ ಆಗಿ ಹೆಲ್ತ್ಗೆ ಉಳಿಸ್ಕೊಬೇಕಂದ್ರೆ ಬೇಜಾನ್ ಕೋಟಿಗಳು ಖರ್ಚು ಮಾಡಿದ್ರು ಉಳಿಸ್ಕೊಳಕ್ಕಾಗಲ್ಲ. ಸರ್ಕಾರದವರು ಕೆಲಸಬಾರ್ದು ಯೋಜನೆಗಳನ್ನೆಲ್ಲನೂ ಬಿಟ್ಟಿ ಬಾಗಿಗಳು ಅವು ಇವೆಲ್ಲ ಕೊಡೋದಕ್ಕಿಂತ ಇಂಥವನ್ನ ಒಳ್ಳೆ ಕೆಲಸಗಳು ಮಾಡಿ ಶುದ್ಧೀಕರಣ ಮಾಡಿ ಒಳ್ಳೆ ನೀರು ಒಳ್ಳೆ ಗಾಳಿ ಇದು ವಾತಾವರಣಕ್ಕೆ ಸರ್ಕಾರದವ್ರು ಸ್ಪಂದನೆ ಮಾಡಿದ್ರೆ ಜನಕ್ಕೂ ಒಂದು ಇದಿರ್ತದೆ, ಒಳ್ಳೆ ಆಶಾಭಾವನ. ನಮ್ಮ ಇಂಥ ಕಾಂಗ್ರೆಸ್ ಸರ್ಕಾರ ಬಂತು, ಇಂಥ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಹಿಂಗೆಲ್ಲ ಮಾಡಿದ್ರು ಅಂತೇಳಿ ಈ ಬಿಟ್ಟಿ ಬಾಗಿಗಳು ಕೊಟ್ಟಿರೋದ್ರಿಂದ ಸುಮಾರು ಕೆಲವೆಲ್ಲನೂ ತೊಂದರೆಗಳಾಗ್ತಾ ಇದ್ದಾವೆ. ಇವಾಗ ನೀವು ಹೇಳ್ತಾ ಇದ್ರಿ ಏನು ಇವಾಗ ಸರ್ಕಾರ ಯೋಜನೆಗಳನ್ನ ತರಬೇಕು ಅಂತ ಅಂದ್ಬಿಟ್ಟು, ಈಗ ಮೊನ್ನೆ ಕೂಡ ಬಜೆಟ್ ಮಂಡನೆ ಮಾಡಿದ್ರು. ಸೊ ಅದ್ರಲ್ಲಿ ಕೂಡ ನಾವ್ ಅನ್ಕೊಂಡಿದ್ವಿ, ನಮ್ಮ ಚಿಕ್ಕಬಳ್ಳಾಪುರ ಜನತೆ ಅನ್ಕೊಂಡಿದ್ವಿ ಏನಾದ್ರು ಮಾಡ್ತಾರೆ, 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅಥವಾ ಅದಕ್ಕೆ ಏನಾದ್ರು ಯೋಜನೆ ತರ್ತಾರೆ ಅನ್ನೋದ್ರ ಬಗ್ಗೆ. ಬಟ್ ಅದ್ರ ಬಗ್ಗೆ ಸಿದ್ದರಾಮಯ್ಯನವ್ರು ಏನು ಮಾತಾಡಿಲ್ಲ ಇದ್ರ ಬಗ್ಗೆ. ಕೋಲಾರನೂ ಅಷ್ಟೇ, ಚಿಕ್ಕಬಳ್ಳಾಪುರಗೂ ಅಷ್ಟೇ ಯಾವುದೇ ಇದರಲ್ಲಿ ಅನುದಾನ ಮೀಸಲಿಟ್ಟಿಲ್ಲ ಸರ್. ಆಮೇಲೆ ಇದರಲ್ಲಿ ಸೆಂಟ್ರಲಲ್ಲಿ ಇದ್ರ ಬಗ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಬಗ್ಗೆ ಆ ಸೆಂಟ್ರಲ್ ಸೆಷನ್ನಲ್ಲಿ ನಡೀತಾ ಇದೆ ಸರ್. ಇದ್ರ ಬಗ್ಗೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 3ನೇ ಶುದ್ಧೀಕರಣ ನೀರಿಗೆ ಯಾವುದೇ ಬಜೆಟಲ್ಲಿ ಅಮೌಂಟ್ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಮೇಲೆ ಒತ್ತಡ ಇರ್ತಾ ಇದ್ದಾರೆ ಸರ್ಕಾರ ಎಂ ಪಿಗಳೆಲ್ಲರೂ. ಇಲ್ಲಿ ಯಾವುದೋ ಅನುದಾನನೇ ಮೀಸಲಿಟ್ಟಿಲ್ಲ ಸರ್. ಇದು ನಮಸ್ಕಾರ, ನಿಮ್ಮ ಹೆಸರು? ಸರ್ ರವಿಕುಮಾರ್ ಅಂತ. ಸರ್ ಅದೇ ಇವಾಗ ನಾವು ಕೇಳಿದ್ವಿ ಈಗೇನು 3ನೇ ಹಂತದ ಶುದ್ಧೀಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ಶುದ್ಧೀಕರಣ ಆಗಬೇಕು, ಶುದ್ಧೀಕರಣ ಆಗಬೇಕಾ ಅನ್ನೋದು? ಸರ್ ಈಗ ಒಂದು ದಶಕದಿಂದ ಅಂದರೆ 10 ವರ್ಷದಿಂದ ನಮ್ಮ ಚಿಕ್ಕಬಳ್ಳಾಪುರ ಬರನಾಡಾಗಿತ್ತು, ನೀರಿರಲಿಲ್ಲ. ನಮ್ಮ ಶಾಸಕರು ಅವಾಗ ಸುಧಾಕರ್ ಅಣ್ಣವರು ನೀರು ತೊಗೊಂಬಂದಿದ್ದಾರೆ. 2 ಹಂತದ ಶುದ್ಧೀಕರಣ ಅವ್ರ ಕಾಲದಲ್ಲಿ ನಡೆದಿದೆ. ಆದರೆ 3ನೇ ಹಂತದ ಶುದ್ಧೀಕರಣ ಆಗಬೇಕು. ಅದೇನು ನೀರು ತಂದಿದ್ದಾರೆ ಅದನ್ನು ನಮಗೆ ಒಳ್ಳೆ ರೀತಿಯಲ್ಲಿ ಎಲ್ರಿಗೂ ಸಿಗೋವಾಗ ಅದು ಪ್ರಯೋಜನ ಆಗಬೇಕು. ಇಲ್ಲ ಅಂದರೆ ಅದು ನೀರು ತಂದು ವ್ಯರ್ಥ ಆಗ್ತಿದೆ. ಮತ್ತು ರೋಗ ರುಜಿನಗಳಾಗಿರ್ಬೋದು, ಮತ್ತು ಏನು ಮೂಳೆ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲಾಂದರೆ ರೋಗ ರುಜಿನಗಳು ತುಂಬ ಪ್ರಾಬ್ಲಮ್ ಕಾಡ್ತದೆ. ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು ತುಂಬ ಪ್ರಾಬ್ಲಮ್ ಇದೆ. ಮತ್ತು ಇದೇ ರೀತಿ ಮುಂದುವರೆದ್ರೆ ಮುಂದೆ ಕೃಷಿ ಕ್ಷೇತ್ರಕ್ಕೂ ಹೊಡೆತ ಬೀಳ್ತೈತೆ. ಅದರಿಂದ ನಮ್ಮ ಬೆಂಬಲ ಇದೆ. ಬಟ್ ಬೆಂಬಲ ಅಂದರೆ ಈ ಥರ ಅಲ್ಲ, ಹೆದ್ದಾರಿ ಬಂದ್ ಮಾಡಬೇಕು, ಪೂರ್ತಿಯಾಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಮೈನ್ ಇಲ್ಲಿ ಸ್ಥಳೀಯ ಶಾಸಕರು ಅದ್ರ ಬಗ್ಗೆ ಗಮನ ತಗೊಬೇಕು, ಸಂಸದರಾಗಿರೋ ಗಮನ ತಗೊಬೇಕು, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು, ನಮಗೆ ಪರಿಹಾರ ಮಾಡಿಕೊಡ್ಬೇಕು ರೈತರಿಗೆ. ಇವತ್ತಿನ ದಿವಸ ಈಗಾಗಲೇ ನೋಡಿದ್ದೀರಾ, ಲ್ಯಾಬ್ ಟೆಸ್ಟ್ಗೆಲ್ಲ ಹೋಗಿದೆ ಇಲ್ಲಿ ಸ್ಯಾಂಪಲ್ಸ್. ಅಲ್ಲೇನಾದರೂ ಚಿಕ್ಕಬಳ್ಳಾಪುರದ ತರಕಾರಿ ಆಗಿರ್ಬೋದು, ಇಲ್ಲ ಇಲ್ಲಿನ ಬೆಳೆದಿರೋ ವಸ್ತುಗಳು ನಾವು ಸ್ವೀಕರಿಸಲ್ಲ ಅಂತೇಳಿ ಏನಾದರೂ ಲ್ಯಾಬಲ್ಲಿ ಪ್ರಾಬ್ಲಮ್ ಆದರೆ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತದೆ. ಇವಾಗ ನೀವು ಹೇಳಿದ್ರಿ ಇವಾಗ ಏನು ಲ್ಯಾಬ್ ಟೆಸ್ಟಿಂಗ್ ಕಳಿಸಿದ್ದಾರೆ, ಆಲ್ರೆಡಿ ತುಂಬಾ ಜನ ಹೇಳಿದ್ದಾರೆ. ಅದು ಇವಾಗ ಇಲ್ಲೇನು ಚಿಕ್ಕಬಳ್ಳಾಪುರದಲ್ಲಿ ಬೆಳೀತಿರುವಂತಹ ತರಕಾರಿಯಲ್ಲಿ ಹಲವಾರು ಲವಣಾಂಶಗಳು ಪತ್ತೆ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಖಚಿತ ಮಾಹಿತಿ ಏನಾದರೂ ನಮ್ಗೆ ಏನಾದರೂ ಸಿಕ್ಕಿದ್ರೆ ಅಥವಾ ಇದೇನಾದರೂ ಕನ್ಫರ್ಮ್ ಆದ್ರೆ ಯಾವ ರೀತಿಯಾಗಿ ರೈತರಿಗೆ ಇದು ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಸರ್ ಈಗಾಗಲೇ ರೈತರು ಮುಳುಗೋಗಿದ್ದಾರೆ, ಅರ್ಥ ಆಯ್ತಾ? ಸುಮ್ಮನೆ ಏನು ಈಗಾಗಲೇ ಆಲ್ರೆಡಿ ರೈತರು ಮುಳುಗೋಗಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇವಾಗಿನ ರಾಸಾಯನಿಕ ಬೆಲೆಗಳಾಗಿರ್ಬೋದು, ಮತ್ತು ಏನು ಬಿಸಿ ಮುಟ್ಟಿದೆ ಬೆಲೆ ಏರಿಕೆಗಳಿಂದ ಪ್ರತಿಯೊಂದರಲ್ಲೂ, ಅದರಿಂದ ಆಲ್ರೆಡಿ ರೈತರಿಗೆ ಈ ವ್ಯವಸಾಯನ ಬೇಡಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ರೈತರಿಗೆ ಇದೇ ರೀತಿ ಬಂದರೆ ಈಗ 500ಗೆ 1000ಕ್ಕೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಇವತ್ತೇನು ಲಕ್ಷಾಂತರ ರೂಪಾಯಿ ವಹಿವಾಟು ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಅದೆಲ್ಲ ನಿಂತೋಗ್ತೈತೆ. ರೈತರೇ ಮುಖ್ಯ. ರೈತರು ಸುಮ್ಮನೆ ರೈತರು ದೇಶದ ಬೆನ್ನೆಲುಬು ಹಾಗೆ ಹೀಗೆ ಅಂತೇಳಿ ಬೊಬ್ಬೆ ಹೊಡೆಯೋದಲ್ಲ ರಾಜಕೀಯ ನಾಯಕರು. ಅದ್ರ ಬಗ್ಗೆ ಕಂಪ್ಲೀಟಾಗಿ ತೊಗೊಬೇಕು. ಇಲ್ಲಿ ಪಕ್ಷಾತೀತವಾಗಿ ನಿಂತ್ಕೊಬೇಕು. ಪಕ್ಷಾತೀತವಾಗಿ ನಿಂತ್ಕೊಂಡು ರೈತರಿಗೆ ಬೆಂಬಲ ಕೊಡ್ಬೇಕು. ಸುಮ್ಮನೆ ನಾವು ಅಸೆಂಬ್ಲಿಯಲ್ಲಿ ಆಗಿರ್ಬೋದು, ಇಲ್ಲ ಮೈಕ್ ಮುಂದೆ ಆಗಿರ್ಬೋದು, ನಾವು ರೈತರಿಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಬರೀ ಮಾತಲ್ಲಿ ಕೊಟ್ಟರೆ ಆಗಲ್ಲ ಸರ್. ಇದು ನೀರು ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಗಂಭೀರವಾಗಿ ತಗೊಬೇಕು. ಇನ್ನು 60 ವರ್ಷ ಆದ್ರೂ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲೇ ಇದೆ ಸರ್ಕಾರ. ಇದರಿಂದ ತುಂಬ ಮೈನು ರೈತರಿಗೆ ನೋಡಿ ಸರ್, ಇಲ್ಲಿ ಸಾಕಷ್ಟು ಜನ ಇದ್ದಾರೆ, 3-4 ಲಕ್ಷ ರೈತರು ಇದ್ದಾರೆ. ಅವ್ರಿಗೆ ಮೈನು ನೀರು ಅವಶ್ಯಕತೆ ಇದೆ. ಈಗ ಸಂಸದರು ಹಿಂದಿನ ಶಾಸಕರಾಗಿದ್ದಾಗ ನೀರು ತಂದಿದ್ದಾರೆ, ತುಂಬ ಸಂತೋಷ. ಅದರಿಂದನೇ ಈಗ ನಮಗೆ ನೀರು ಅಂತರ್ಜಲ ಮಟ್ಟ ಜಾಸ್ತಿ ಆಗಿದೆ. ಅದು ಇದ್ರ ಬಗ್ಗೆ ಸಂಸದರು ಮತ್ತು ಇಲ್ಲಿನ ಶಾಸಕರು, ಸ್ಥಳೀಯ ಶಾಸಕರಾಗಿರ್ಬೋದು, ಏನು ಮುಖಂಡರು ಇದ್ದಾರೆ, ಇಲ್ಲಿನ ರಾಜಕೀಯ ಮುಖಂಡರು ರಾಜಕೀಯ ದೂರ ಇಡಬೇಕು. ಪ್ಲಸ್ ನೀರಿಗಾಗಿ ಹೋರಾಟ ಮಾಡಬೇಕು. 3ನೇ ಹಂತ ಇವಾಗ ಏನು ನೀರು ಬರ್ತಾ ಇದೆ ಅವ್ರಿಗೆ ಅಡಿಷ್ನಲ್ಲಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ.
ಮೂರನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನ ಕುಡಿಯೋಕ್ಕೆ ಯೋಗ್ಯವಾಗಿ ಮತ್ತೆ ಮುಂದಿನ ಪೀಳಿಗೆ ಏನಿದೆ ಆ ಜನಾಂಗಕ್ಕೆ ಒಳ್ಳೆ ನೀರು ಕೊಡೋದ್ರಲ್ಲಿ ಯಶಸ್ವಿ ಆಗಬೇಕು. ಸುಮ್ಮನೆ ಸರ್ಕಾರ ಬೊಬ್ಬೆ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಈಗ ಏನು ನಾಳೆ ಮೂರನೇ ಹಂತದ ಶುದ್ಧೀಕರಣಕ್ಕೋಸ್ಕರ ನಾಳೆ ಎಲ್ಲ ಸೇರಿ ಬಂದ್ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಹಾಗೆ ಮೂರನೇ ಹಂತದ ಶುದ್ಧೀಕರಣ ಬೇಕಾ ಅಂತ? ಅಲ್ಲ, ಮೂರನೇ ಶುದ್ಧೀಕರಣ ಬೇಕೇ ಬೇಕು, ನಮ್ಮದು ಬೆಂಬಲ ಇದೆ. ಇನ್ನೂ ಒಂದೇನಪ್ಪ ಅಂದರೆ ಆ ನೀರು ಬೆಂಗಳೂರು ಕೊಳಚೆ ನೀರು ನಮಗೆ ಬರೋದೇ ಬೇಡ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಮೂರನೇ ಹಂತ ಇವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ. ಯಾಕಂದರೆ ಆವತ್ತು ಅದೇ ಅಲ್ವಾ ಹೇಳಿದ್ದು, ನಾವು ಮೂರನೇ ಹಂತ ಶುದ್ಧೀಕರಣ ಮಾಡೇ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಸರ್ಕಾರ ಆ ಮಾತು ಮೇಲೆ ನಿಲುವು ಇಲ್ಲ, ಸರ್ಕಾರದ ಆ ನಿಲುವೇ ಇಲ್ಲ. ಮತ್ತು ಇನ್ನೇನಕ್ಕೆ ಆ ನೀರು ಬೇಕು? ಯಾವ ಶಾಸಕರು ಅದ್ರ ಮೇಲೆ ನಿಂತ್ಕೊಂತ ಇಲ್ಲ. ನಾವು ಮಾತು ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ತದೆ, ಮಾತಿಗೆ ಮಾತ್ರ ನಿಂತೋಗ್ತದೆ. ಈ ಏತಿನ ಹೊಳೆ ಸುಮಾರು ವರ್ಷಕ್ಕೆ ದೇವೇಗೌಡ ಕಾಲದಿಂದ ಬರ್ತಾ ಇರೋದು. ಎಲ್ಲ ನಮ್ಮವರೇ ಅಡ್ಡ, ನಮ್ಮ ಕಡೆ ಲೀಡರ್ಗಳೇ ಅಡ್ಡ. ಚುನಾವಣೆ ಬಂದಾಗ ಮತದಾನಕ್ಕೋಸ್ಕರ ಜನಗಳಿಗೆ ಆಮಿಷ ಕೊಡ್ತಾರೆ, ಅದನ್ನ ಅವ್ರು ಪೂರೈಕೆ ಮಾಡ್ತಾ ಇಲ್ಲ. ಆ ನೀರೇ ಬೇಡ, ಬೇರೆ ನೀರು ಕೊಡ್ಲಿ ಬಿಡಿ, ಶುದ್ಧವಾದ ದೇವೇಗೌಡ ಇದ್ದಿದ್ರೆ ಇಷ್ಟೊತ್ತಿಗೆ ಆ ನೀರು ಬರೋವು. ಇವರೆಲ್ಲ ಒಬ್ರ ಮೇಲೆ ಒಬ್ರು ಕಿತಾಪತಿ ಮಾಡಿಕೊಂಡು ಈ ಪಕ್ಷ ಆ ಪಕ್ಷ ಅಂತೇಳಿ ನಿಲ್ಲಿಸ್ಬಿಟ್ಟವ್ರೆ. ಎಲ್ಲ ಪಕ್ಷಗಳವರು ಸೇರ್ಕೊಂಡು ಅದೊಂದು ಕೊಟ್ಟರೆ ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಒಳ್ಳೇದು. ಈಗ ನೀವು ಹೇಳ್ತಾ ಇದ್ರಿ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ರಿ, ನೀರ್ ಅವಾಗಿಂದ ಬರ್ತಾನೆ ಇದೆ ಅಂತ. ಪ್ರತಿ ಬಾರಿ ಒಂದು ಎಲೆಕ್ಷನ್ ಬಂದಾಗ ಅದ್ರ ಬಗ್ಗೆ ಒಂದು ಸದ್ದಾಗತ್ತೆ, ಅದು ಸುಮ್ಮನೆ ಆಗುತ್ತೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಪ್ರತಿ ವೋಟ್ ತಗೊಳ್ಬೇಕಾದ್ರೆ ಆ ಟ್ರಾಫಿಕ್ ತಗೊಂಡು ಬಂದು ಕೊಡ್ತಾರೆ ಜನಗಳನ್ನ ಯಾಮಾರ್ಸೋಕ್ಕೆ. ಮತ್ತೆ ಎಲೆಕ್ಷನ್ ಆಗೈತಾ, ಇನ್ನು ಅದು ಟ್ರಾಫಿಕ್ ಇಲ್ಲ, ವಿಧಾನಸೌಧದಲ್ಲೂ ಇಲ್ಲ, ಶಾಸಕರಲ್ಲೂ ಇಲ್ಲ. ಎಲ್ಲಿಂದ ಏತನಹೊಳೆ ಶುರುವಾತ ನೋಡು, ಅಲ್ಲಿಂದ ಇರೋ ಶಾಸಕರೆಲ್ಲ ಅಷ್ಟೇ. ಓಟಿಗೆ ಮಾತ್ರ ಏತನಹೊಳೆ ಅಂತ ಭಾಷಣ ಬಿಗಿತಾರೆ. ಆಮೇಲೆ ಗೆದ್ದ ಮೇಲೆ ಅದನ್ನ ಮೂಲೆ ಗುಂಪು ಮಾಡಾಕ್ತಾವ್ರೆ. ಯಾವ ಆಯುಕ್ತ ಮಾತ್ರ ಅವ್ರು ಆಮಿಷ ಕೊಡ್ತಾರೆ, ಆಮೇಲೆ ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ. ಯಾಕೆ ಕಾರ್ಯರೂಪಕ್ಕೆ ತರಲ್ಲ ಅಂತ ಕೇಳೋ ಪ್ರಶ್ನೆ ನಮ್ಮ ಸಾಮಾನ್ಯ ಜನರಿಗಿದೆ. ಆದರೆ ಆ ಪ್ರಶ್ನೆನ ಕೇಳಿದ್ರು ಕೂಡ ಅವರು ತಲೆಗೆ ಹಾಕೊಳ್ಳಲ್ಲ. ಇಲ್ಲಿ ರಾಜಕೀಯ ವೈಷಮ್ಯಗಳು, ರಾಜಕೀಯ ಒಂದು ಪ್ರಬಲವಾದ ಪ್ರತಿನಿಧಿಗಳಿಂದ ಅದನ್ನ ಹಂಗೆ ತುಳಿದಾಕ್ತಾರೆ. ಇದನ್ನ ಯಾರು ಕೇಳೋಂಗೆ ಇಲ್ಲ. ಇವಾಗ ನೀವು ಹೇಳ್ತಾ ಇದ್ರಿ ಏನ್ ಇವಾಗ ಇಲ್ಲಿ ಲೋಕಲ್ ಆಗಿ ಒಂದಷ್ಟು ಜನಪ್ರತಿನಿಧಿಗಳು ಸೈಲೆಂಟ್ ಆಗಿದ್ದಾರೆ, ಮೌನ ವಹಿಸಿದ್ದಾರೆ ಅಂತ. ಹಂಗ್ ನೋಡಕ್ ಹೋದ್ರೆ ರಾಜ್ಯ ಸರ್ಕಾರವೇ ಈ ವಿಷಯದ ಬಗ್ಗೆ ಮೌನ ತಾಳಿದೆ. ಮೊನ್ನೆ ನೋಡಿದ್ವಿ, ನೀವು ಬಜೆಟ್ ಮಂಡನೆ ನೀವೇ ನೋಡಿದ್ರಿ, ಇದರಲ್ಲೂ ಕೂಡ ಯಾವುದೇ ಈ ಬಗ್ಗೆ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯನವರು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರ ಜನಗಳಿಗೆ ಅನುಕೂಲಕರವಾಗಿ ಇಲ್ಲ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಸಿದ್ದರಾಮಯ್ಯನವರ ಸರ್ಕಾರ ಜನಗಳ ಒಂದು ಶ್ರೇಯೋಭಿಲಾಷಿಯಾಗಿಲ್ಲ. ಅವ್ರಿಗೋಸ್ಕರ ಅವರ ಪಕ್ಷದ ಅಭಿವೃದ್ಧಿಗಾಗಿ ಅವ್ರು ಮಾಡ್ಕೊತಾ ಇದ್ದಾರೆ. ಜನಗಳಿಗೇನು ಯಾವುದೇ ರೀತಿ ಅನುಕೂಲಕರವಾಗಿ ಏನಿಲ್ಲ. ಇನ್ನು ಅವ್ರು ಹೇಳಿರೋ ಮಾತುಗಳಲ್ಲಿ ನಾವು ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಅದೇನೋ ಪಂಚ ಯೋಜನೆಗಳಿದೆ ನಾವು ಎಲ್ಲ ಹೇಳಿದಾರಲ್ಲ, ಅವೆಲ್ಲ ಯಾವುದೇ ರೀತಿ ಅನುಕೂಲ ಆಗಿಲ್ಲ. ಸುಮ್ಮನೆ ಜನಗಳ ಮೇಲೆ ಒತ್ತಡ ಬೀಳ್ತಾ ಇದ್ದಾರೆ ಅಷ್ಟೇ. ಅವ್ರು ಕೊಡೋ ಹಣ ಆಗ್ಬೋದು, ಇನ್ನೊಂದಾಗ್ಬೋದು, ಬೇರೆ ರೂಪದಲ್ಲಿ ಒತ್ತಡ ಕೊಟ್ಟು ಜನಗಳನ್ನ ನೆಮ್ಮದಿಯಾಗಿ ಇಲ್ದಿರೋ ಹಂಗೆ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಹರೀಶ್ ಅಂತ. ಈಗೇನು ನಾಳೆ ಬಂದ್ ಆಗ್ತದೆ, ಸ್ವಯಂ ಘೋಷಿತ ಬಂದು HN ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ, ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಂತ? ಬೆಂಬಲ ಇದೆ. ಮಾಡೋದು ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ರೈತರಿಗೂ ಒಳ್ಳೇದು, ಜನಸಾಮಾನ್ಯರಿಗೂ ಒಳ್ಳೇದು, ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಮಾಡೋದು ತುಂಬ ಒಳ್ಳೇದು. ಈಗ ನೀವು ಹೇಳಿದ್ರಿ ಏನು ಸ್ವಯಂ ಘೋಷಿತ ಬಂದ್ಗೆ ನನ್ನ ಬೆಂಬಲ ಇದೆ ಅಂತ. ಹಂಗಿದ್ರೆ ನಾಳೆ ಬಂದ್ ಮಾಡ್ತೀವಿ ಅಂದ್ರೆ ನಾವೇನು ಮಾಡೇ ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಅಂದ್ರೆ ಈಗ ನಾಳೆ ನೀವು ಹೋಟೆಲ್ ಓಪನ್ ಮಾಡೋದಿಲ್ಲ? ನಾವು ಮಾಡೋದಿಲ್ಲ. ಅಂದ್ರೆ ಈ ರೀತಿ, ಅಂದ್ರೆ ಈ ನಿಮ್ಮ ಬೆಂಬಲವನ್ನ ಈ ರೀತಿಯಾಗಿ ಸೂಚಿಸ್ತಾ ಇದ್ದೀರಾ. ಸೊ ಈಗ ಏನು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಆಗದೇ ಇದ್ರೆ ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋದು? ಎಲ್ಲರಿಗೂ ತೊಂದರೆ ಆಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ರೈತರಿಗಾಗ್ಬೋದು, ಎಲ್ಲ ಜನಸಾಮಾನ್ಯರಿಗೆ ಎಲ್ರಿಗೂ ತೊಂದರೆನೇ ಇದೆ. ಅದು ಮಾಡೋದು ಒಳ್ಳೆಯದು. ಇದು ತುಂಬ ದಿವಸದಿಂದ ಬೇಡಿಕೆ ಇರೋದು, ಮಾಡಬೇಕು ಅಂತ ಬೇಡಿಕೆ ಇರೋದು ತುಂಬ ದಿವಸ ಇದೆ, ಮಾಡಲೇಬೇಕು. ನಮಸ್ಕಾರ ದೊಡ್ಡವ್ರಿಗೆ. ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ್. ಬಸವರಾಜ್. ರೈತರ ನೀವು? ಓಕೆ. ಈಗ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನೀವೇ ಸೂಕ್ತ ಅಂತ ಅನ್ಸುತ್ತೆ. ಈಗ HN ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು, ಮಾಡಿಲ್ಲ ಅಂತ ನಾಳೆ ಸ್ವಯಂ ಘೋಷಿತ ಬಂದ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಂತ? ಮಾಡ್ಬೇಕು ಸರ್, ಇದ್ದಿದ್ರೆ ಚೆನ್ನಾಗಿರಲ್ಲ ನೀರು. ಯಾಕೆ ವಿಷಕಾರಿ ಜಾಸ್ತಿ ಅದರಿಂದ. ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಇವಾಗ ಶುದ್ಧೀಕರಣ ಆಗಿಲ್ಲ, 2 ಹಂತದ ಶುದ್ಧೀಕರಣ ಇದೆ, ಸೊ ತೊಂದರೆ ಆಗ್ತಾ ಇದೆ. ಸೊ ನಿಮಗೆ ಹೆಂಗ್ ತೊಂದರೆ ಆಗ್ತಿದೆ ಅನ್ನೋದು? ಬೆಳೆಗಳು ಎಷ್ಟು ಇಳುವರಿ ಬರ್ತಾ ಇಲ್ಲ, ಗಿಡಗಳು ಒಣಗೋಗೋದು, ಈ ಥರ ಆಗ್ತಾ ಇಲ್ಲ. ಫಿಲ್ಟರ್ ಮಾಡಬೇಕು, 3ನೇ ಸಾರಿ ಮಾಡಬೇಕು, ಬಿಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳ್ತಾ ಇರೋದು. ಸರಿ, ಇವಾಗ ನಿಮ್ಮ ಬೆಂಬಲ ಹೇಗೆ? ಇವಾಗ ಫಾರ್ ಎಕ್ಸಾಂಪಲ್ ಈಗ ನಾಳೆ ಏನು ಬಂದ್ ಮಾಡ್ತಾ ಇದ್ರೆ ನೀವು ಅವ್ರ ಜೊತೆಲಿ ಹೋಗ್ತೀರಾ ಹೇಗೆ ಅಂತ? ಹೋಗ್ಬೇಕು, ಎಲ್ಲ ಬೆಂಬಲ ಮಾಡಿದ್ರೆ ಹೋಗ್ಬೇಕು. ಹೋಗ್ತೀರಾ? ಹೋಗ್ಬೇಕು.
ಸರ್, ಈಗ ಸರ್ಕಾರ ಮೌನ ವಹಿಸಿದೆ ಈ ವಿಚಾರವಾಗಿ. ಏನು ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ, ಅದರಲ್ಲಿ ಕೂಡ ಸೈಲೆಂಟ್ ಆಗಿದ್ರು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮಗೂ ಅಷ್ಟೇ ಸುದ್ದಿ ಇರಬೇಕು. ನೀರು ಜೀವನಗಳಿಗೆ ಅದ್ರಕ್ಕೆ ಇದ್ರಕ್ಕೆ ಎಲ್ಲ ಅಧ್ವಾನ ಆಗ್ತದೆ. ಎಲ್ಲ ಕ್ಲೀನ್ಗಾಗಿ ಇದ್ರೆ ನಮಗೂ ಒಳ್ಳೇದಿದೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಜ್ವಾರ. ಈಗ ನಾಳೆ ಏನು ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟು ದಿನ ಮಾಡಿಲ್ಲ, ಈಗ ಮಾಡಲೇಬೇಕು ಅಂತ ಕೂತ್ಕೊಂಡು ನಾಳೆ ಬಂದ್ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದ್. ಇದಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಮಾಡೋದು ಒಳ್ಳೇದೇ. ಯಾಕಂದ್ರೆ ನಮ್ದು ಅಜ್ವಾರ ಈ ಅಮಾನಿ ಗೋಪಾಲಕೃಷ್ಣ ಕೆರೆದು ನೀರು ಬರ್ತಾ ಇದೆ, ನಂಬಿಕೆ ಬರ್ತಾ ಇದೆ. ಆದರೆ ಅದರಲ್ಲಿ ಬರ್ತಾ ಇರೋವಂಥ ಸೊಳ್ಳೆ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಆಯಿತಾ? ಬೆಳೆಗಳು ಅರ್ಧಕ್ಕರ್ಧ ಬೆಳೆಗಳು ಆಗ್ತಾ ಇಲ್ಲ, ಎಲ್ಲ ನಸ್ಕಿಚ್ಚು ಹೋಗ್ತಾ ಇದೆ. ಯಾಕೆ ನಸ್ಕಿಸ್ತಾ ಇದೆ ಅಂದರೆ ಇವರು ಫಿಲ್ಟ್ರ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದರಿಂದ ತೊಂದರೆ ಆಗ್ತಾ ಇದೆ, ನಮಗೆಲ್ಲ ಬೆಳೆಗಳೇ ನಷ್ಟ ಆಗ್ತಾ ಇದೆ. ಅದು ಆದಷ್ಟು ಫಿಲ್ಟ್ರ್ ಮಾಡೋದು ಒಳ್ಳೆಯದು, ಈಗ ನೀವು ಬಂದ್ ಮಾಡೋದು ಒಳ್ಳೆಯದು. ಈಗ ನೀವು ಹೇಳ್ತಾ ಇದ್ರೆ ಏನು ಅದನ್ನ ಏನು ಆ ನೀರಿನ ಶುದ್ಧೀಕರಣ ಮಾಡಲೇಬೇಕು ಅಂತ. ಮೊಟ್ಟ ಮೊದಲನೇದಾಗಿ ನಮಗೆ ಎಚ್ ಎನ್ ವ್ಯಾಲಿ ನೀರು ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ನಿಮಗೆ ಕೇಳಿದ್ರೆ ಏನ್ ಅನ್ಸುತ್ತೆ? ನಮ್ಗೆ ನೀರು ಬೇಕು, ಅದು ಕರೆಕ್ಟಾಗಿ ಫಿಲ್ಟ್ರ್ ಮಾಡಿ ಬಿಡಬೇಕು. ಮುಂಚೆ ಮಾಡ್ತಾ ಇದ್ರೆ ಫಿಲ್ಟ್ರು, ಈಗ ಫಿಲ್ಟ್ರ್ ಆಗ್ತಾ ಇಲ್ಲ. ಈಗ 2 ವರ್ಷದಿಂದ ಫಿಲ್ಟರ್ ಆಗ್ತಾ ಇಲ್ಲ. ಸೊ ಈಗೇನು ಈ ವಿಷಯದ ಬಗ್ಗೆ ಹಲವಾರು ಬಾರಿ ಏನು ಚಿಕ್ಕಬಳ್ಳಾಪುರದಿಂದ ತುಂಬಾ ಜನ ಇದ್ರ ಬಗ್ಗೆ ಹೋರಾಟ ಮಾಡಿದ್ರು. ಈಗ ಏನು ಶಾಶ್ವತ ನೀರಾವರಿ ಹೋರಾಟಗಾರರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೋತಾ ಇಲ್ಲ. ಇದ್ರ ಬಗ್ಗೆ ಏನನ್ಸುತ್ತೆ? ಜನಗಳು ರೈತರೆಲ್ಲ ಹಾಳಾಗ್ತಾ ಇದ್ದಾರೆ. ಅಮ್ಮಾನಿ ಗೋಪಾಲಕೃಷ್ಣ ಕೆರೆ ನಂದು ಎಕ್ಸಾಂಪಲ್ ಅದೊಂದೇ. ನಾನು ನೋಡ್ತಾ ಇರೋವಂಥದ್ದು, ನಾನು ಬೆಳೀತಾ ಇರೋವಂಥದ್ದು. ಇದು ಯಾವಾಗ ಫಿಲ್ಟರ್ ಆಗ್ತಾ ಇಲ್ಲ, ಬೆಳೆಗಳಾಗ್ತಾ ಇಲ್ಲ, ನಷ್ಟ ಆಗ್ತಾ ಇದೆ, ರೈತರೆಲ್ಲ ಹಾಳಾಗ್ತಾ ಇದ್ದಾರೆ. ಅದನ್ನು ಫಿಲ್ಟರ್ ಮಾಡ್ಬೇಕು, ಕರೆಕ್ಟಾಗಿ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? 2 ವರ್ಷ ಫಸ್ಟ್ ಬಿಟ್ಟಾಗ ಒಳ್ಳೆ ಫಿಲ್ಟರ್ ಆಗ್ತಾ ಇತ್ತು, ಈಗ ಫಿಲ್ಟರ್ ಆಗ್ತಾ ಇಲ್ಲ ಅದು. ಸರ್ ನಮಸ್ಕಾರ. ನಮಸ್ಕಾರ. ಈಗೇನು ನಾಳೆ ಎಚ್ ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅನ್ನೋ ವಿಚಾರವಾಗಿ ಸ್ವಯಂ ಘೋಷಿತ ಬಂದ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಹಲವು ಸಂಘ ಸಂಸ್ಥೆಗಳು. ನಿಮಗೆ ಏನು ಅನ್ಸುತ್ತೆ? ನಿಮ್ಮ ಬೆಂಬಲ ಹೇಗಿರುತ್ತೆ ಇದ್ರ ಬಗ್ಗೆ? ಸರ್, ಎಲ್ಲರೂ ಒಳ್ಳೇದಾದ್ರೆ ನಮಗೂ ಅನುಕೂಲನೇ. ಒಳ್ಳೆ ಕಲುಷಿತ ನೀರು ಬರ್ತಾರಂತೂ ನಿಜಾನೇ. ಅದನ್ನು ತಡೆಗಟ್ಟಿದ್ರೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಎಲ್ಲ ಜನಸಾಮಾನ್ಯರೆಲ್ಲ ಬಾಧೆ ಬೀಳ್ತಾ ಇರೋದು ಅದರಿಂದನೇ. ನೀರೇ ಕುಡಿಯೋ ಎವ್ರಿ ಡೇ ಕುಡಿಯೋ ನೀರೇ ಕಲುಷಿತ ಆದರೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಅದರಿಂದ ಅದು ಒಳ್ಳೇದೇ ಅನಿಸುತ್ತೆ ನಮ್ಮ ಭಾವನೆ ಸರ್. ಆ್ಯಂಡ್ ಈಗ ಏನು ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಬೇಕು ಅಂತ ಇವಾಗ ಇಷ್ಟು ಜನ ಇದು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ನಮಗೆ ಎಚ್ ಎನ್ ವ್ಯಾಲಿ ನೀರು ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಏನನ್ಸುತ್ತೆ? ಎಚ್ ಎನ್ ವ್ಯಾಲಿ ನೀರೇನು ಅಗತ್ಯ ಇರಲಿಲ್ಲ, ಬಟ್ ಕಲುಷಿತ ನೀರು ಬಂದಿದ್ದಂತೂ ಬೇಕಾಗಿರಲಿಲ್ಲ. ಅದು ಇರೋದ್ರಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ರು, ಏನೋ ಮಾಡೋದ್ರಲ್ಲಿ ಏನೋ ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಈ ನೀರು ತಂದು ಸಮಸ್ಯೆ ಉಂಟು ಮಾಡಿದ್ದಾರೆ. ಈ ನೀರಿನ ಸಮಸ್ಯೆನ ಉಂಟು ಮಾಡಿದೆ ಅಂತ ಅನ್ಸುತ್ತೆ. ಓಕೆ, ಈ ವಿಚಾರದ ಬಗ್ಗೆನೇ ಹಲವಾರು ಬಾರಿ ಏನೀಗ ಇಲ್ಲಿರುವಂತಹ ಲೋಕಲ್ ಸಂಘಟನೆಗಳು ಕೂಡ ತುಂಬಾ ಪ್ರಶ್ನೆ ಮಾಡಿದ್ರು ಕೂಡ ಸರ್ಕಾರ ಅದ್ರ ಬಗ್ಗೆ ಮೌನ ವಹಿಸಿದೆ. ಅಂಡ್ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಏನು ಅನುದಾನವನ್ನ ತಂದು ಕೊಟ್ಟಿಲ್ಲ 3ನೇ ಹಂತದ ಶುದ್ಧೀಕರಣದ ಪರವಾಗಿ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಸರ್, ಸರ್ಕಾರಗಳಲ್ಲಿ ಅವ್ರವ್ರ ಬಗ್ಗೆನೇ ಭಿನ್ನಾಭಿಪ್ರಾಯಗಳಿದೆ. ಅದರಲ್ಲಿ ಜನರನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಅವರವರ ಒಳಜಗಳಕ್ಕೋಸ್ಕರ ಬೇರೆ ಸಮಸ್ಯೆಗಳು ಉಂಟು ಮಾಡಿ ಅವ್ರವ್ರ ಪ್ರಾಬ್ಲಮ್ ಜನಗಳಿಗೆ ಕ್ರಿಯೇಟ್ ಮಾಡ್ತಾ ಇರೋದಂತೂ ಸತ್ಯ ಇದು. ಅದರಿಂದ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಹೊರತು ಅವ್ರಿಗೆ ರಾಜಕೀಯ ನಾಯಕರು ಅವ್ರವ್ರ ಬಣ್ಣ ಬದಲಾಯಿಸ್ಕೊಂಡು ಅವ್ರವ್ರು ಮಾತಾಡ್ತಾ ಇರೋದಂತೂ ನಿಜ. ಏನನ್ಸುತ್ತೆ ಸರ್? ಮಾಡ್ಬೇಕು ಸರ್. ಅದು ಈಗ ಕೆರೆ ಪಕ್ಕದಲ್ಲೇ ನಾವಿದ್ದೀವಿ. ಆ ಸ್ಮೆಲ್ಗೆ, ಆ ನೀರಿನಿಂದ ಕೈ ಕಾಲು ಎಲ್ಲ ಬಿದ್ದೋಗ್ತಾ ಇದೆ. ಶಕ್ತಿ ಮುಂಚೆ ಇದ್ದಷ್ಟು ಶಕ್ತಿ ಈಗಿಲ್ಲ. ಅದರಿಂದ ನೀರು ಶುದ್ಧೀಕರಣವಾಗಿ ಬಂದರೆ ಪ್ರತಿಯೊಬ್ಬ ರೈತನೂ ಚೆನ್ನಾಗಿರ್ತಾನೆ, ಎಲ್ಲನೂ ಸೌಕರ್ಯ ಚೆನ್ನಾಗಿರುತ್ತೆ. ಈಗ ನೀವು ಹೇಳಿದ್ರಿ ಏನು ಕೆರೆ ಪಕ್ಕದಲ್ಲೇ ನೀವಿದ್ದೀರಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಮೊಟ್ಟ ಮೊದಲನೇದಾಗಿ ನೀರು ಬೇಕಾಗಿತ್ತಾ ಎಚ್ ಎನ್ ವ್ಯಾಲಿ ನೀರು ಅನ್ನೋದೊಂದು ಪ್ರಶ್ನೆ ಆದರೆ ಏನು ಉತ್ತರ ಇರುತ್ತೆ ನಿಮ್ಮದು? ಸರ್, ಈ ನೀರು ಅವಶ್ಯಕತೆನೇ ಇರಲಿಲ್ಲ. ಈ ನೀರು ಇರೋಕ್ಕೆ ಮುಂಚೆ ರೈತರೆಲ್ಲ ಚೆನ್ನಾಗೇ ಇದ್ರು. ಈ ನೀರು ಬಂದ ಮೇಲೆ ರೈತರೆಲ್ಲ ಅಧ್ವಾನ ಆಗೋಗಿದೆ. ಪ್ರತಿಯೊಬ್ಬ ರೈತನಿಗೂ ಇರೋ ಬಾಧೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೀರು ಶುದ್ಧೀಕರಣ ಇದ್ದರೆ ವ್ಯವಸಾಯದಲ್ಲಿ ಚೆನ್ನಾಗಿರುತ್ತೆ. ವ್ಯವಸಾಯದಲ್ಲಿ ಅವ್ನು ಆ ನೀರನ್ನು ತಗೊಂಡೋಗಿ ತೋಟಕ್ಕೆ ಬಿಟ್ರು ಆ ನೀರು ತೋಟನೂ ಆಗ್ತಾ ಇಲ್ಲ. ಆ ಥರ ಆಗಿದೆ. ಈ ಬೋರ್ವೆಲ್ಗಳಲ್ಲೆಲ್ಲನೂ ಅದೇ ನೀರೇ ಬರ್ತಾ ಇದೆ. ಈಗ ನೀವು ಹೇಳಿದ್ರಿ ಏನೋ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದ್ಬಿಟ್ಟು, ನೀವೇನೋ ಕೆರೆ ಪಕ್ಕದಲ್ಲಿ ಇದ್ದೀರಾ, ನಿಮ್ಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ. ಈಗ ರೈತರಿಗೆ ಆ ನೀರನ್ನು ಹರಿಸ್ತಾ ಇದ್ದಾರೆ, ಅಂತರ್ಜಲ ವೃದ್ಧಿ ಆಗಲಿ ಅನ್ನೋ ಒಂದು ಮೇನ್ ಕಾರಣ ಇತ್ತು. ಬಟ್ ಇದು ಯಾವ ರೀತಿಯಾಗಿ ಅಫೆಕ್ಟ್ ಆಗ್ತಾ ಇದೆ ರೈತರ ಮೇಲೆ ಅನ್ನೋದು? ಸರ್, ರೈತರಿಗೂ ಎಫೆಕ್ಟ್ ಸರ್. ಅದು ಆ ನೀರಿನಲ್ಲಿ ಒಂದು ಸಲ ಕೈ ಆಡ್ಬಿಟ್ರೆ ಕೈಯೆಲ್ಲ ಒಂಥರ ಇದಾಗೋಗುತ್ತೆ, ಚರ್ಮ ಕಿತ್ಕೊಂಡೋದಂಗೆ ಆಗುತ್ತೆ. ಪ್ಲಸ್ ಏನಂದರೆ ಆ ನೀರಿಂದ ಏನೂ ಉಪಯೋಗ ಇಲ್ಲ. ಮನುಷ್ಯನು 1-2 ವರ್ಷ ಬದುಕಬೇಕಾಗಿರೋ 1 ವರ್ಷಕ್ಕೆ ಸತ್ತೋಗ್ತಾರೆ. ಆ ಥರ ಇದೆ ಆ ನೀರು. ಈಗ ನೀವೇನು ಹೇಳ್ತಾ ಇದ್ದೀರಾ, ಈಗ 3ನೇ ಹಂತದ ಶುದ್ಧೀಕರಣ ಆದಮೇಲೆ ಇದೆಲ್ಲದಕ್ಕೂ ಒಂದು ಅಂತ್ಯ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಸಿಗುತ್ತೋ ಸಿಗೋಲ್ಲ ಗೊತ್ತಿಲ್ಲ. ಈಗ ತಕ್ಷಣಕ್ಕೆ ಅವ್ರು ಮಾಡ್ಬೋದು,
ನೆಕ್ಸ್ಟ್ ಅದೇ ಶುದ್ಧೀಕರಣ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ವಲ್ಲ, ಗ್ಯಾರಂಟಿ ಇಲ್ದಿದ್ದು ಆಗ್ಬಿಟ್ಟಿದೆ ಅಷ್ಟೇ. ಸೊ ಈಗ ನೀವು ಇವಾಗ ಏನು ನಾಳೆ ಬಂದ್ ನಡೀತಾ ಇದೆ, ಇದಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಸರ್ ಬಂದ್ ಮಾಡಲೇಬೇಕು ಸರ್ ನಾವು ಈಗ, ಯಾಕಂದರೆ ಪ್ರತಿಯೊಬ್ಬರಿಗೂ ಅನುಕೂಲ, ರೈತರೆಲ್ಲ ವ್ಯಾಪಾರಸ್ಥರು ಪ್ರತಿಯೊಬ್ಬರೂ ಅಲ್ಲಿಗೆ ಬಂದು ಅದನ್ನು ಮಾಡ್ಕೊಂಡೋದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ನಮಸ್ತೆ. ಈಗ ನಾಳೆ ಏನು ಸ್ವಯಂ ಘೋಷಿತ ಬಂದ್ ಆಗ್ತಾ ಇದೆ ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ, ಇದಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಸರ್ ನಮ್ಮ ಬೆಂಬಲ ಇದೆ, ಶುದ್ಧೀಕರಣ ಆಗಲೇಬೇಕು. ಯಾಕಂದರೆ ಈಗ ನೀರು ತಂದಿರೋದು ತುಂಬ ಆಗ ಬರಗಾಲ ಇತ್ತು, ನೀರು ತಂದರು, ಒಳ್ಳೆಯದೇ ನೀರು ತಂದಿದ್ದು. ಆದರೆ ಅದನ್ನು ಶುದ್ಧೀಕರಣ ಮಾಡಿ 3ನೇ ಹಂತ ಶುದ್ಧೀಕರಣ ಮಾಡಿ ನಮಗೆ ಕೊಟ್ಟರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಮುಂಚೆ 1200 ಅಡಿ 1300 ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ಆ ನೀರು ಬಂದ ಮೇಲೆ ಸ್ವಲ್ಪ ನಿಂತೋಗಿದ್ದು ಬೋರ್ಗಳೆಲ್ಲ ಪಿಕಪ್ ಆಯಿತು. ಅದನ್ನು 3ನೇ ಹಂತದಲ್ಲಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಸೊ ಈಗ ನೀವು ಹೇಳ್ತಾ ಇದ್ರೆ, ನಾನು ಆಗಲೇ ಕೇಳಿದೆ ನಿಮಗೆ ಈಗ ಬೆಂಬಲ ಇದೆಯಾ ಅಂತಂದ್ಬಿಟ್ಟು. ಸೊ ಯಾವ ರೀತಿಯಾದ ನಿಮ್ಮ ಬೆಂಬಲ ಸೂಚಿಸ್ತಾ ಇದ್ದೀರಾ ನಾಳೆ ಬಂದ್ಗೆ ಅನ್ನೋದು? ನಾವು ಮಡಿವಾಳದ ಪ್ರಧಾನ ಕಾರ್ಯದರ್ಶಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ನಾವು ನಮ್ಮ ಮಡಿವಾಳ ಜನಾಂಗದವರೆಲ್ಲ ನಾವು ಬೆಂಬಲ ಕೊಡ್ತೀವಿ, ನಮ್ಮ ಬೆಂಬಲ ಕೊಡ್ತೀವಿ. ಯಾಕಂದರೆ ಶುದ್ಧೀಕರಣ ಆದರೆ ನಮಗೂ ಒಳ್ಳೇದಲ್ವಾ, ನಾವು ಬೆಂಬಲ ಕೊಡ್ತೀವಿ. ಸೊ ಹಾಗೇನೆ ಈಗ ಸರ್ಕಾರ ಏನು ಈ ವಿಚಾರವಾಗಿ ಮೌನ ವಹಿಸಿದೆ, ಇದ್ರ ಬಗ್ಗೆ ನಿಮ್ಮ ಆ ಮೌನ ಸರಿಯೇ ಅಥವಾ ಏನು ಅದನ್ನ ರಿಸಾಲ್ವೇಷನ್ಗೆ ಏನು ಪ್ರಾಬ್ಲಮ್, ಈಗ ಅದನ್ನ ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಸರ್ಕಾರ? ಇಲ್ಲ, ಸರ್ಕಾರ ಎಚ್ಚೆತ್ಕೊಬೇಕು. ಸರ್ಕಾರ ಮೌನವಾಗಿದ್ದರೆ ಆಗಲ್ಲ. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಫುಲ್ಲು ನಮ್ಮ ಇದಕ್ಕೆ ನೀರು ಐತೆ, ಎಲ್ಲ ಮಕ್ಕಳಿಗೂ ಎಲ್ರಿಗೂ ತೊಂದರೆ ಆಗ್ತೈತೆ ಮುಂದೆ ದಿನಗಳಲ್ಲಿ. ಅದನ್ನು ಸರ್ಕಾರ ಎಚ್ಚೆತ್ಕೊಂಡು ಬೇಗ 3ನೇ ಹಂತ ನಮಗೆ ಶುದ್ಧೀಕರಣ ಮಾಡಿಕೊಡ್ಬೇಕು. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ಕರಗಪ್ಪ. ಈಗ ನಾಳೆ ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಬಂದ್ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಂತ? ಶುದ್ಧೀಕರಣ ಬಂದ್ ಮಾಡಲಿ, ಪರವಾಗಿಲ್ಲ, ಬಂದ್ ಮಾಡಲಿ. ನಿಮ್ಮ ಬೆಂಬಲ ಹೇಗಿರುತ್ತೆ ಬಂದ್ಗೆ ಅನ್ನೋದು? ಚೆನ್ನಾಗಿರ್ತದೆ. ನಾವು ಒಂದು 10 ಜನ ಕರ್ಕೊಂಡು ಬರ್ತೀವಿ. ನೀವು ಒಂದು 10 ಜನನ ಕರ್ಕೊಂಡ್ ಬರ್ತೀರಾ? ಸರಿ, ಇವಾಗ ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ, ಇವಾಗ ಬರೀ 2ನೇ ಹಂತದ ಶುದ್ಧೀಕರಣ ಮಾಡಿದ್ದಾರೆ, ನಿಮ್ಗೆ ಏನಾದರೂ ತೊಂದರೆ ಆಗ್ತಿದ್ಯಾ ಅಂತ? ತೊಂದರೆ ಅಂತಂದರೆ ಬೇಗ ಬಂದರೆ ಅನುಕೂಲ ಅಂತ ಅಷ್ಟೇ, ತೊಂದರೆ ಅಂತಲ್ಲ. ಬೇಗ ಬಂದರೆ ನೀರು ಅನುಕೂಲ ಆಗುತ್ತೆ ರೈತರಿಗೆ ಅಂತ ಒಂದು ನಿಮ್ಮ ಬೆಂಬಲ. ಇವಾಗ ನೀವು ಹೇಳಿದ್ರಿ ಒಂದು 10 ಜನನ ಕರ್ಕೊಂಡು ಹೋಗ್ತೀನಿ ಅಂತ, ಬರೀ 10 ಜನ ಸಾಕಾಗತ್ತಾ, ನೀವು 10 ಜನ ಇದು ಮಾಡಿದ್ರೆ ಸಾಕಾಗತ್ತಾ ಅಂತ? ಹಂಗಲ್ಲ. ನಮ್ಮ ಕಡೆಯಿಂದ ನಾನು ಒಂದು 10 ಜನ ಕರ್ಕೊಂಡು ಹೋಗಕ್ಕೆ ರೆಡಿ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನಾಳೆ ಏನು 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ಹಲವು ಸಂಘ ಸಂಸ್ಥೆಗಳು ಸ್ವಯಂ ಘೋಷಿತ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಬೆಂಬಲ ಹೇಗೆ? ಬೆಂಬಲ ಎಲ್ಲ ಶುದ್ಧೀಕರಣ ಆಗಲಿ ಅಂತಲೇ ನಮಗೂ ಒಂದು ಇದಿದೆ ಸರ್. ಎಲ್ಲ ರೈತರಿಗೂ ಇದು ಬೋರ್ವೆಲ್ಲಲ್ಲಿ ಈ ಥರ ತ್ಯಾಜ್ಯ ಇದೆಲ್ಲ ಬಂದು ಮತ್ತೆ ಅದಕ್ಕೆ ನೀರು ಫಿಲ್ಟ್ರಾಗಿ ಆಚೆ ಬರೋವಾಗ ಜಾಸ್ತಿ ಇದರಿಂದ ತೊಂದರೆ ಆಗೋದು ಬೇಡ ಅಂತೇಳಿ ನಾವು ಒಂದು ಕೈ ಜೋಡಿಸ್ತೀವಿ ಸರ್ ಎಲ್ಲರಿಗೂ. ಸರ್ ಈಗ ಏನಂತಂದರೆ ಸರ್ಕಾರ ಏನು ಮೌನ ವಹಿಸಿದೆ ಈ ವಿಚಾರವಾಗಿ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದು ದೊಡ್ಡವ್ರು ಕೇಳಬೇಕು ಸರ್ ಎಲ್ಲ ವಿಚಾರವಾಗಿ. ಓಕೆ, ಈಗ ನೀವು ಹೇಳಿದ್ರಿ ನಾಳೆ ಬಂದ್ಗೆ ನನ್ನ ಸಹಮತ ಕೂಡ ಇದೆ ಅಂತ, ಸೊ ಹೇಗಿರುತ್ತೆ ಅದು? ಇವಾಗ ನಾಳೆ ನೀವು ಅಂಗಡಿಗಳು ತೆಗಿಯೋದಿಲ್ವಾ, ಹೇಗೆ ಏನು ನಡೆಯುತ್ತೆ ಅಂತ? ಸ್ವಯಂ ಪ್ರೇರಿತ ಆಗಿರೋದ್ರಿಂದ ರೈತರಿಗೆ ಇಲ್ಲಿಂದ ಮಾರ್ಕೆಟು ಮುಚ್ಚಕ್ಕೆ ಅವಕಾಶ ಇಲ್ಲ. ಬೆಳಗ್ಗೆ ಮಾಡಿ ಮತ್ತೆ ನಾವು ಒಂದು ಇದಕ್ಕೆ ಪಾಲ್ಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸರ್. ಓಕೆ, ಈಗ ನೀವು ಹೇಳಿದ್ರಿ ಹಲವಾರು ಏನು ಫಿಲ್ಟರ್ ಆಗಿ ಬರಬೇಕು ಅಂತ ಅಂದ್ಬಿಟ್ಟು, ಸೊ ಈಗೇನು 2ನೇ ಹಂತದ ಶುದ್ಧೀಕರಣ ಮಾತ್ರ ಆಗ್ತಾ ಇದೆ, ಇದು ಯಾವ ರೀತಿಯಾಗಿ ಈಗ ನೀವೇನು ರೈತರ ಜೊತೆ ತುಂಬ ನಿಮ್ಮ ಒಡನಾಟ ಇರೋದ್ರಿಂದ, ನೀವೇ ರೈತರು ಆಗಿರೋದ್ರಿಂದ, ಸೊ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಅನ್ನೋದು? ಇವಾಗ ನೋಡ್ತಾ ಇರೋಂಗೆ ಕೆರೆಗಳಲ್ಲಿ ಕಲುಷಿತ ನೀರು ಇದರಲ್ಲೇ ಕಾಣಿಸ್ತಾ ಇದೆ, ಕಣ್ಣಿಗೆ ನೋಟದಲ್ಲೇ ಕಾಣಿಸ್ತಾ ಇದೆ. ಮುಂದಕ್ಕೆ ಅದನ್ನು ಶುದ್ಧೀಕರಣ ಆದಮೇಲೆ ಯಾವ ಥರ ನೀರು ಬರ್ತದೋ ನೋಡಬೇಕು ಅದು. ಅಂದರೆ ಈಗ 3ನೇ ಹಂತದ ಶುದ್ಧೀಕರಣ ಆದಮೇಲೆ ಚೆನ್ನಾಗಿರುತ್ತೆ ಅಥವಾ ಯಾವುದೇ ರೀತಿಯ ವಿಷಕಾರಿ ಅಂಶಗಳು ಅದರಲ್ಲಿ ಇರಲ್ಲ ಅನ್ನೋ ನಂಬಿಕೆ ಭರವಸೆ ನಿಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ ಮತ್ತೆ? ಹಾಂ ಸರ್, ಅನಿಸುತ್ತೆ. ಎತ್ತಿನಹೊಳೆ ಯೋಜನೆ ಬೇಗ ಬಂದರೆ ಇನ್ನೂ ಅನುಕೂಲ ಆಗುತ್ತೆ, ಅದೆಲ್ಲ ನಿಲ್ತೋದ್ರೆ ಇನ್ನೂ ಒಳ್ಳೇದೇ ನಮಗೂ. ನಿಮ್ಮ ಹೆಸರು? ಮೋಹನ್ ರೆಡ್ಡಿ. ಈಗ ನಾಳೆ ಏನು ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ಬಂದ್ ನಡೀತಾ ಇದೆ, ಇದು ನಿಮಗೆ ಗೊತ್ತಿದೆ ಹೌದು? ಸೊ ಇದಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ ಸರ್? ಸಾರ್ವಜನಿಕರ ಅನುಕೂಲಕ್ಕಾಗಿ ನಾವು ಅದನ್ನು ಸಹಕರಿಸ್ಬೇಕು. ಹಾಗಾಗಿ ವ್ಯಾಪಾರ ವಹಿವಾಟು ಒಂದು ಕಡೆ ಇದ್ರೂ ಮುಂದಿನ ನಮ್ಮ ಜೀವನಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಬೇಕು. ಈಗ ಏನು ಎರಡು ಬಾರಿ ಶುದ್ಧೀಕರಣ ಮಾಡಿ ಬಿಡ್ತಾ ಇದ್ದಾರೆ, ಯಾಕೆ ಅವಶ್ಯಕತೆ ಇದೆ 3ನೇ ಹಂತದ ಶುದ್ಧೀಕರಣ ಅನ್ಸೋದು? ಅಂದರೆ ಈಗಿನ ಅಂತರ್ಜಲ ಮಟ್ಟಕ್ಕೆ ತೊಂದರೆಯಿಂದ ನೀರಿನ ಹಾಹಾಕಾರದಿಂದ ಜನಜೀವನ ಅಸ್ತವ್ಯಸ್ತ ಆಗಿರೋದ್ರಿಂದ ನಾವು ಕೆಲವಕ್ಕೆಲ್ಲ ಕಾಳಜಿ ವಹಿಸಬೇಕು. ಹಾಗಾಗಿ ನಾವು ಇದಕ್ಕೆಲ್ಲ ಸಹಕರಿಸ್ಬೇಕು.
ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೇಶವ. ಏನ್ ಮಾಡ್ತೀರಾ ನೀವು? ರೈತರು. ಓಕೆ, ಅಂದ್ರೆ ಇವಾಗ ಸಮಸ್ಯೆ ಇರೋದೇ ನಿಮಗೆ ಅಂತ ಅನ್ಸುತ್ತೆ. ಹೌದು ಸರ್. ಸರಿ, ಈಗ 3ನೇ ಹಂತದ ಶುದ್ಧೀಕರಣ ಯಾಕೆ ಆಗಬೇಕು? ಯಾಕೆ? ಯಾಕಂದ್ರೆ ತರಕಾರಿಗೆ ಇನ್ನೊಂದಿಗೆ ಅನುಕೂಲ ಆಗುತ್ತೆ, ಮತ್ತೆ ದಿನಕರಗಳಿಗೆಲ್ಲ ಕಾಯಿಲೆ ಬರ್ದಿರ ಇರುತ್ತೆ. ಈಗೇನು ಹಲವಾರು ಒಂದಷ್ಟು ರೈತರು ಹೇಳಿರೋ ನಾನು ಕೇಳಿದ್ದೀನಿ. ಏನಂತಂದ್ರೆ ಈಗ 2 ಹಂತದ ಶುದ್ಧೀಕರಣ ಆಗಿದೆ, ಇದರಿಂದ ತೊಂದರೆಗಳಾಗ್ತಾ ಇದೆ ನಮಗೆ, ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಬರ್ತಾ ಇರೋ ತರಕಾರಿಗಳಲ್ಲಿ ಇರ್ಬೋದು ತೊಂದರೆ ಇದೆ ಅಂತ ಹೇಳ್ತಾ ಇದ್ರೆ ಯಾವ ರೀತಿಯಾಗಿ? ಸರ್ ನೀರು ಬಿಟ್ಟಿದ್ರಲ್ಲ, ಅದರಲ್ಲೇ ಕೊಚ್ಚೆ ನೀರೆಲ್ಲ ಬರ್ತಾ ಇದೆ. ಶುದ್ಧೀಕರಣ ಮಾಡಿದ್ರೆ ಒಳ್ಳೇದು, ರೈತರಿಗೂ ಒಳ್ಳೇದೇ, ಎಲ್ಲರಿಗೂ ಒಳ್ಳೇದಲ್ವಾ. ಓಕೆ, ಈಗ ನಾಳೆ ಏನು ಈಗ ಬಂದ್ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದ್. ಸೊ ನಿಮ್ಮ ಬೆಂಬಲ ಎಲ್ಲ ಹೇಗಿರುತ್ತೆ, ಏನ್ ಮಾಡ್ತೀರಾ ನಾಳೆ? ಸರ್ ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ, ಎಲ್ಲ ಒಂದೇ ಅಲ್ವಾ. ಏನು ಹೇಳಿ, ಜನಗಳಿಗೋಸ್ಕರ ಮಾಡ್ತಾರೆ, ಅದು ಎಲ್ಲರೂ ಒಗ್ಗಟ್ಟು ಕೊಡಿದ್ರೆ ಒಳ್ಳೇದು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಿಕ್ಕರೆಡ್ಡಿ. ನೀವೇನ್ ಮಾಡ್ತೀರಾ, ರೈತರೇನಾ? ರೈತರು. ಓಕೆ ಸರ್, ಈಗ ಏನು ಬಹುದೊಡ್ಡ ಸಮಸ್ಯೆ ರೈತರಿಗೆ ಆಗಿರೋದು HN ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ವಿಚಾರ. ಸೊ ಈಗ ನಾಳೆ ಅದಕ್ಕೆ ಬಂದ್ ಕೂಡ ಮಾಡ್ತಿದ್ದಾರೆ, ನಿಮ್ಮ ಬೆಂಬಲ ಸಹಮತ ಹೇಗಿರುತ್ತೆ ಅಂತ? ಬೆಂಬಲಕ್ಕೆ ಸಹಮತ ಕೊಡಬೇಕು. 3ನೇ ಹಂತ ಶುದ್ಧೀಕರಣ ಮಾಡಿದಾಗ ರೈತರಿಗೂ ಜನಕ್ಕೂ ಕುಡಿಯೋ ನೀರಿಗೂ ಎಲ್ಲ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ನಾವು ಅಷ್ಟೇ ಹೇಳ್ತೀವಿ. ಈಗ 2 ಹಂತದ ಶುದ್ಧೀಕರಣ ನಡೀತಾ ಇದೆ, ಆಲ್ರೆಡಿ ನಡೆದು ನಮ್ಗೆಲ್ಲ ಬಿಡ್ತಾ ಇದ್ದಾರೆ, ಬರ್ತಾ ಇದೆ ನೀರು. ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ರೈತರಿಗೆ? ಯಾಕಂದ್ರೆ ಕೇಳಿದೀವಿ ನಾವು, ರೈತರಿಗೆ ತುಂಬಾ ಮೇಜರ್ ಆಗಿ ತೊಂದರೆ ಆಗ್ತಾ ಇರೋದು ಅಂತ. ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ರೈತರಿಗೆ ಏನು ತೊಂದರೆ ಇಲ್ಲ, ಕುಡಿಯೋ ನೀರಕ್ಕೆ ಬೋರ್ವೆಲ್ಗೆ ರಿಚ್ ಆಗುತ್ತಲ್ಲ, ಅದರಿಂದ ಶಾನ ತೊಂದರೆ ಆಗುತ್ತೆ. ಈಗ ತರಕಾರಿ ಅದು ಇದು ಇಳುವರಿ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ನಿಮ್ದು? ಬರುತ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಭವಾನಿ. ಏನ್ ಮಾಡ್ತೀರಾ ನೀವು? ಹೂವಿನ ಮಂಡಿ, ಹೂವಿನ ವ್ಯಾಪಾರಿ. ಓಕೆ, ಸೊ ಈಗ ನಿಮ್ಗೂ ರೈತರ ಜೊತೆ ಒಂದಷ್ಟು ಒಡನಾಟ, ನೀವು ರೈತರನ್ನ ಡೈಲಿ ನೋಡ್ತಾ ಹೌದು, ಇರ್ತೀರಾ. ಹೌದು. ಸೊ ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದಿದೆ ಏನು HN ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ. ಸೊ ನಿಮ್ಮ ಬೆಂಬಲ ಹೇಗಿರುತ್ತೆ, ಸಹಮತ ಹೇಗಿರುತ್ತೆ? ಖಂಡಿತ ಇರುತ್ತೆ ಸರ್, ನಮ್ಮ ಕಡೆಯಿಂದ ಒಳ್ಳೇದಾಗ್ಬೇಕಷ್ಟೇ ರೈತರಿಗೆ. ಅಂಡ್ ಇನ್ನೊಂದು, ನಾಳೆ ಮೇನ್ ಅಜೆಂಡಾ ಇರೋದೇ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. ಆಗದೇ ಇದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ? ಸರ್ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಬಿಕಾಸ್ ವಾಟರ್ ತುಂಬ ಪೊಲ್ಯೂಟೆಡ್ ಇದೆ. ಅದು ನಮ್ಗೆ ಆ್ಯಕ್ಚುಲಿ ಬೇಕಾಗಿರಲಿಲ್ಲ ವಾಟರ್ ಇಲ್ಲಿ ಅವಶ್ಯಕತೆನೂ ಇರಲಿಲ್ಲ. ಬಟ್ ಬಂದಿದೆ, ಬಟ್ ರೀಸೈಕಲಿಂಗ್ ಆಗಲೇಬೇಕಲ್ವಾ ಎಂಡ್ ಆಫ್ ದ ಡೇ. ಇಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಅದು ಫೇಸ್ ಮಾಡೋದು ಯಾರು? ನಮ್ಮ ಲೋಕಲ್ ಲೈಟ್ಸ್. ಅದು ಅಂಡ್ ಇನ್ನೊಂದು, ಇದ್ರ ಬಗ್ಗೆ ಸರ್ಕಾರ ಮೌನ ವಹಿಸಿರೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮಗೆ? ಕರೆಕ್ಟ್ ಅಲ್ಲ ಸರ್ ಇದು. ಆ್ಯಕ್ಚುಲಿ ದೇ ಹ್ಯಾವ್ ಟು ಟೇಕ್ ಸಮ್ ಆ್ಯಕ್ಷನ್, ಅದಂತೂ ಖಂಡಿತ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ ಸರ್, ಈಗ ಏನು ನಾಳೆ ಸ್ವಯಂ ಘೋಷಿತ ಬಂದ್ ಆಗ್ತದೆ HN ವ್ಯಾಲಿ ವಿಚಾರವಾಗಿ, 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ, ಇದಕ್ಕೆ ನಿಮ್ಮ ಬೆಂಬಲ ಹೇಗೆ? ಸರ್ ಮಾಡ್ಬೇಕು ಸರ್, ಅದು ಆಗ್ಬೇಕು ಆಗ್ಬೇಕು. ಸರ್, ಈಗೇನು ಆಲ್ರೆಡಿ 2 ಹಂತದ ಶುದ್ಧೀಕರಣ ಆಗಿ ಬರ್ತಾ ಇದೆ, ಇದು ಯಾವ ರೀತಿಯಾಗಿ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ ಅಂದರೆ ಇದು 2ನೇ ಹಂತ ಆಗಿದೆಲ್ಲ, 3ನೇ ಹಂತ ಆಗಲೇಬೇಕು, ಇಲ್ಲ ಅಂದರೆ ಜನಗಳ ಸಮಸ್ಯೆ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಮಾಡಲೇಬೇಕು. ಸರ್ ನೀವು ರೈತರ ಇಲ್ಲಿ? ನಾವು ರೈತರು ಪ್ಲಸ್ ವ್ಯಾಪಾರ ಸ್ವಲ್ಪ. ಸರ್ ಇವಾಗ ನಂಗೆ ಹಲವಾರು ರೈತರು ನಾನು ಆಗ್ಲೇ ಮಾತಾಡ್ತಾನೂ ಕೂಡ ಕೇಳಿದೆ, ಈ ನೀರಿಂದ ಇವಾಗ ಏನು 2ನೇ ಹಂತದ ಶುದ್ಧೀಕರಣ ಮಾಡಿ ಬಿಡ್ತಾ ಇದ್ದಾರೆ, ಇದರಿಂದ ತೊಂದರೆ ಆಗ್ತಾ ಇದೆ ಇಳುವರಿಗೆ, ಅದಕ್ಕೆಲ್ಲ ಯಾವ ರೀತಿಯಾಗಿ ಅಂತ? ಇಳುವರಿನೂ ಜನಗಳಿಗೂ ಕಿಡ್ನಿ ಅದು ಇದು ಸಮಸ್ಯೆ ಬರೋದು, ಹಾಸ್ಪಿಟ್ಲ್ಗೆ ಹೋಗೋದು, ಇವೆಲ್ಲ ಆಗ್ತಾ ಇದೆ ಸರ್. ಇನ್ನೊಂದು ಈ ಸೊಪ್ಪು ಅದು ಇದು ಹಾಕ್ತಾರಲ್ಲ, ಅದು ತರಕಾರಿ ಎಲ್ಲ ತಿಂದ್ರೂ ಮಾತ್ರ ಅದನ್ನು ಮನುಷ್ಯನಿಗೆ ಡೇಂಜರ್ ಆಯಿತು ಸರ್. ಅದಕ್ಕೆ 3ನೇ ಹಂತ ಶುದ್ಧೀಕರಣ ಮಾಡಲೇಬೇಕು. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್. ಏನ್ ಮಾಡ್ತೀರಾ ನೀವು? ನಾವು ವ್ಯಾಪಾರ ಮಾಡೋದು, ಫುಟ್ಬಾಲ್ ವ್ಯಾಪಾರ ಮಾಡ್ತೀರಾ. ಈಗ ಏನು HN ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ನಾಳೆ ಬಂದ್ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದ್, ಹಲವು ಸಂಘ ಸಂಸ್ಥೆಗಳು. ಒಳ್ಳೇದ ನೀರು ಕುಡಿಯೋ ಚೆನ್ನಾಗಿರ್ಬೇಕಲ್ಲ, ಜನರಿಗೆಲ್ಲ ಅಪಾಯಗಳು ಎಲ್ಲ ಪೇಷಂಟ್ಗಳಾಗ್ತಾ ಇದ್ದಾರೆ. ಒಳ್ಳೆ ನೀರು ಶುದ್ಧಿ ಮಾಡಿ ಕಳಿಸಿದ್ರೆ ಕುಡಿಬೋದು. ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದು? ಏನೋ ಜರಳು, ಕೆಮ್ಮು ಇವೆಲ್ಲ ಬರ್ತಾ ಇದೆ, ಜನರಿಗೆ ಸುಸ್ತು ಇಂಥದ್ದು ಬರ್ತಾ ಇದೆ, ಅದರಿಂದ ನೀರು ಮಿಸ್ಟೇಕು ಅಂತ ಇದೆ. ಸೊ ಕ್ಲೀನಾಗಿ ಮಾಡಿಸ್ಕೊಡ್ತಾರೆ, ಫಿಲ್ಟ್ರು ಏನೂ ಆಗಲ್ಲ. ಓಕೆ, ಈಗ ಏನು ಎತ್ತಿನಹೊಳೆ ಯೋಜನೆ ಬರಬೇಕಾಗಿತ್ತು ತುಂಬಾ ಹಿಂದೆನೆ, ಸೊ ಅದು ಬಂದಿದ್ರೆ ಇದು ಯಾವುದು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಅನ್ನೋ ಮಾತು ಒಂದಷ್ಟು ಜನದ್ದು. ಸೊ ನಿಮ್ಗೇನು ಅನ್ಸುತ್ತೆ ಎತ್ತಿನಹೊಳೆ ಯೋಜನೆ ಬಗ್ಗೆ? ಏನು ಮಾಡಿದ್ರೆ ಆಗ್ಬೋದು ಸರ್, 10 ಜನಕ್ಕೆ ಉಪಕಾರ ಆದರೆ ಮಾಡ್ಬೋದು, ಉಪಕಾರ ಇಲ್ದ್ರೆ ಬೇಕಾಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀಧರ್ ಅಂತೇಳಿ, ಇಲ್ಲಿ APMC ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು. ಸರ್ ಈಗ ಏನು ನಾಳೆ 3ನೇ ಹಂತದ ಶುದ್ಧೀಕರಣ ಆಗಬೇಕು, HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ, ಇದ್ರ ಬಗ್ಗೆ ಸ್ವಯಂ ಘೋಷಿತ ಬಂದ್ ಆಚರಣೆ ಕೂಡ ಮಾಡ್ತಾ ಇದ್ದಾರೆ, ನಿಮ್ಮ ಬೆಂಬಲ ಹೇಗಿರುತ್ತೆ? ಸರ್ ನಮ್ಮದು APMC 2 ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ವಹಿವಾಟು ಏನು ಬಂದಿರಲ್ಲ, ಎಂದಿನಂತೆ ಇದು ಮುಂದುವರಿಯುತ್ತೆ. ಯಾಕಂದರೆ ಈ ಹೊರಗಡೆಯಿಂದ ಶಿಡ್ಲಘಟ್ಟ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಗೌರಿಬಿದನೂರು ಸುತ್ತಮುತ್ತ ಹಳ್ಳಿಗಳವರು ಹೂವು ಇದು ತಡೆಯೋದಿಲ್ಲ. ಇದೇನಿದ್ರೂ ಮಾರ್ಕೆಟ್ ಯಾವತ್ತೂ ಯಾವುದೇ ಒಂದು ಬಂಧುಗಳಾದಾಗ ನಾವು ಯಾವತ್ತೂ ನಿಲ್ಲಿಸಿಲ್ಲ, ಎಂದಿನಂತೆ ವಹಿವಾಟು ನಡೆಯುತ್ತೆ, ಎಲ್ಲ 10-11 ಗಂಟೆವರೆಗೆ ನಡೆಯುತ್ತೆ. ಆಮೇಲೆ ನಾವೇನು ವಹಿವಾಟು ನಡೆಸೋದಿಲ್ಲ, ಬಂದಿರತಕ್ಕಂಥ ರೈತರಿಗೆ ತೊಂದರೆ ಆಗಬಾರ್ದು.
ಅದು ಹೂವು ತಡೆಯೋದಿಲ್ಲ. ಅದರಿಂದ ನಾವು ಎಂದಿನಂತೆ ವಹಿವಾಟು ನಡೆಸ್ತೀರಿ ಸರ್. ಆ್ಯಂಡ್ ಈಗ ಏನು ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಸರ್ಕಾರ ಮೌನ ವಹಿಸಿದೆ. ಮೊನ್ನೆ ಎಲ್ಲರೂ ಸೇರಿ ನಾವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಯಾವುದಾದ್ರೂ ಒಂದು ಹೊಸ ಅನುಷ್ಠಾನ ಆಗತ್ತೆ ಬಜೆಟಲ್ಲಿ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದು ಹುಸಿಯಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್ ಇದ್ರ ಬಗ್ಗೆ ಎಲ್ಲ ಹಿಂದೆಲ್ಲ ಪ್ರತಿಕ್ರಿಯೆಗಳು ಕೊಟ್ಟಿದ್ದೀನಿ ನಾನು. ನಿನ್ನೆ ನಮ್ಮ ಬೀಜ ನಿಗಮದ ಅಧ್ಯಕ್ಷರು ಆಂಜನಪ್ಪನವರು 3ನೇ ಹಂತದ ಶುದ್ಧೀಕರಣ 3 ರಿಂದ 6 ತಿಂಗಳೊಳಗಡೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ನಾನು ರಾಜಕೀಯ ನಿವೃತ್ತಿ ತಗೊತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಸ್ವಾಗತ ಕೋರ್ತೀನಿ. ಸರ್ಕಾರಕ್ಕೂ ನಮ್ಮದು ಒಂದು ಒತ್ತಾಯ ಇರುತ್ತೆ ಸರ್ ಅದ್ರ ಬಗ್ಗೆ. ಆ್ಯಂಡ್ ಇವಾಗ ನೀವು ಇಷ್ಟು ಭರವಸೆಯಲ್ಲಿ ನೀವು ಕೂಡ ಹೇಳ್ತಾ ಇದ್ದೀರಾ, ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಕೇಳಿದ್ರೆ ಏನು ಅನಿಸುತ್ತೆ ನಿಮಗೆ? ಸರ್ ಇನ್ನು ಅವ್ರು ನೆನ್ನೆ ಬಂದು ಪ್ರೆಸ್ ಮೀಟ್ ಮಾಡೋರಂದರೆ ಹಾಗೆ ಆಗುತ್ತಂತೆ ನಮ್ಮ ಭಾವನೆ. ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ನಾವು ಮಾಡಿ, ನಮ್ಮ ಶಾಸಕರು ಹೇಳಿದ್ದಾರೆ. ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸರ್. ಹಾಗೆ ಈಗೇನು ಎತ್ತಿನಹೊಳೆ ಯೋಜನೆ ಬಂದಿದ್ರೆ ಇದು ಯಾವುದೇ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಅಂತ ಹಲವಾರು ರೈತರು ಹೇಳೋದನ್ನ, ಹಲವಾರು ದೊಡ್ಡವರು ಹೇಳೋದನ್ನ ನಾವೆಲ್ಲರೂ ಕೇಳಿದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತಾಡೋದಾದ್ರೆ? ಸರ್ ಎತ್ತಿನಹೊಳೆ ಯೋಜನೆ ಬಂದಿದ್ದರೆ ಇಷ್ಟೊತ್ತಿಗೆ ಇವೆಲ್ಲ ಸಮಸ್ಯೆಗಳಿರ್ತಾ ಇರಲಿಲ್ಲ. ಈ ಕೊಳಚೆ ನೀರು ತಂದು ಬಿಡೋ ಬದಲು ಅದು ಸ್ವಲ್ಪ ಫಾಸ್ಟಾಗಿ ಬಂದಿದ್ದರೆ ಇದೆಲ್ಲ ಸಮಸ್ಯೆಗಳಿರ್ತಾ ಇಲ್ಲ. ನಾವೇ ಹೇಳೋದಾದರೆ ಮುಂದಿನ ಪೀಳಿಗೆಗಳಿಗೆ ಮುಂದೆಲ್ಲ ಇವೆಲ್ಲ ತೊಂದರೆಗಳಾಗಬಾರ್ದು ಅಂದರೆ ಕೃಷ್ಣಾ ನದಿ ನೀರು ಇಲ್ಲ ಬೆಟ್ಟಗಳ ಮೇಲೆ ಬೀಳ್ತಕ್ಕಂಥ ಮಳೆ ನೀರನ್ನ ನ್ಯಾಚುರಲ್ಲಾಗಿ ಕಾಲುವೆಗಳ ಮುಖಾಂತರ ಬಂದು ನಮ್ಮ ಕೆರೆಗಳಲ್ಲಿ ಈಗಾಗಲೇ ಏನು ಪರಿಸ್ಥಿತಿಗಳು ಉದ್ಭವ ಆಗಿದೆ ಕೆರೆಗಳು, ಮುಂದಿನ ಪೀಳಿಗೆ ಇದೇ ನೀರನ್ನೇ ಕಂಟಿನ್ಯೂ ಅಂತರ್ಜಲ ವೃದ್ಧಿ ಆಗುತ್ತೆ ಒಂದು ಕಡೆ ಸರಿ. ಯಾವ ನೀರು ವೃದ್ಧಿ ಆಗ್ತಾ ಇದೆ ಇದು ವಿಷ ಆಗಿ ಪರಿವರ್ತನೆ ಆಗೋದ್ರಲ್ಲಿ ನೋ ಡೌಟ್ ಇಲ್ದಿರ ಇದು ವ್ಯವಸ್ಥಿತವಾಗಿ ಒಳ್ಳೆ ನೀರನ್ನ ಶುದ್ಧಿ ಆಗಿರೋ ನೀರನ್ನ ಮಳೆ ನೀರು ಅಥವಾ ನದಿ ನೀರನ್ನ ಬಿಟ್ಟರೆ ಇಲ್ಲಿ ಏನು ಹಣ್ಣು ಹಂಪಗಳು ನಾವು ವ್ಯವಸಾಯ ಮಾಡಿ ಬೆಳೆದಿರ್ತಕ್ಕಂಥ ಇಡೀ ನಮ್ಮ ಏನು ಹೊರ ರಾಜ್ಯಗಳಿಗಾಗ್ಬೋದು ಬೆಂಗಳೂರಿಗಾಗಿ ಸಪ್ಲೈ ಮಾಡ್ತಾ ಇದ್ದೀರಿ ರೈತರು ಇಲ್ಲಿ ಬೆಳೆದಂಥ ಬೆಳೆಗಳಿಗೆ ವಿಷಪೂರಿತ ಆಗದೆ ಇರಬೇಕಂದ್ರೆ ನಮ್ಮ ರೈತರು ಇಲ್ಲಿ ಅವ್ರಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು. ಬೇರೆ ನಾವು ತರಕಾರಿ ಬೆಳೆದು ಕಳಿಸ್ತಕ್ಕಂಥ ಹೊರ ರಾಜ್ಯಗಳಿಗೆ ಅವ್ರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಆರೈಕೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟರೆಡ್ಡಿ ಅಂತ. ವೆಂಕಟರೆಡ್ಡಿ ಅವರು ಈಗ ಮಂಚನಬೆಲೆ. ಸರ್ ಈಗ ನೀವು ರೈತರಾ? ಹೌದು. ಓಕೆ ಸರ್, ಈಗೇನು ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ನಾಳೆ, ಅದಕ್ಕೋಸ್ಕರ ಸ್ವಯಂ ಘೋಷಿತ ಬಂದ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬೆಂಬಲ ಹೇಗಿರುತ್ತೆ ಇದಕ್ಕೆ? ನಮ್ಮ ಬೆಂಬಲ ಅನ್ನೋದಕ್ಕಿಂತನೂ ಜನರ ಆರೋಗ್ಯ, ಪ್ರಾಣಿ ಆರೋಗ್ಯ ಬಹಳ ಮುಖ್ಯವಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಆ ಒಂದು ಕಲುಷಿತ ನೀರು ಬಾವಿಗಳಲ್ಲಿ ಬೋರ್ವೆಲ್ಲಲ್ಲೆಲ್ಲ ಬಂದು ಸಿಕ್ಕಾಪಟ್ಟೆ ತೊಂದರೆ ಆಗಿದೆ, ಭಾಳ ತೊಂದರೆ ಆಗ್ತಾ ಇದೆ. ಆಮೇಲೆ ಮೊನ್ನೆ ಇದು ವಿಷ ಇದೆ ತರಕಾರಿಯಲ್ಲಿ, ಅದರಲ್ಲಿ ತರಕಾರಿಗಳಲ್ಲೆಲ್ಲ ಅಂತೇಳಿ ಆಲ್ರೆಡಿ ಸಾಬೀತಾಗಿದೆ. ಅದು ಔಷಧಿಯಿಂದ ಬಂದಿರ್ಬೋದು, ನೀರಿಂದನೂ ಬಂದಿರ್ಬೋದು. ಜೊತೆಯಲ್ಲಿ ಒಂದೊಂದು ಬೋರ್ವೆಲ್ಲಲ್ಲಿ ಮೊದಲು 20 ವರ್ಷ ಒಂದು ಪೈಪ್ ಬರ್ತಿತ್ತು. ಈ ನೀರು ಬಂದಾಗಲಿಂದ ಈಚೆಗೆ 5 ವರ್ಷ ಇದ್ರೂ ಪೈಪ್ಗಳೆಲ್ಲ ತೂತು ಬೀಳ್ತಾ ಇದೆ. ತುಂಬ ಅದರಲ್ಲಿ ಕಬ್ಬಿಣದ ಪೈಪ್ ತೂತು ಬೀಳ್ತಾ ಇದೆ ಅಂತಂದರೆ ಎಷ್ಟು ಅನಾಹುತ ಇರುತ್ತೆ ಅಂತೇಳಿ ಜನರಿಗೆ ಅರ್ಥ ಆಗಬೇಕದು. ಈ ಸರ್ಕಾರ 3ನೇ ಹಂತದ ಒಂದು ಇದು ನೀರನ್ನು ಶುದ್ಧೀಕರಣ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ. ಮಾಡದೆ ಹೋದರೆ ಜನರು ಮುಂದೆ ತುಂಬ ಅನಾಹುತನ ಅನುಭವಿಸಬೇಕಾಗುತ್ತೆ ಅಂತ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಆರೋಗ್ಯ ಭಾಳ ಮುಖ್ಯ ಮನುಷ್ಯನಿಗೆ, ಅದಿಲ್ಲದ ಮೇಲೆ ಬೇರೆ ಏನು ಬೇಕಾಗಿಲ್ಲ. ಅದರಿಂದ ನೀರು ಬಂದಿದ್ದು ಒಂಥರ ಅನುಕೂಲ, ಒಂಥರ ಭಾಳ ದೊಡ್ಡ ಅನಾನುಕೂಲನೂ ಆಗಿದೆ. ಇಷ್ಟು ಹೇಳಬಲ್ಲೆ ಸರ್ ನಾನು. ಹಾಗೆ ಈಗ ನೀವೇನು ಬಂದ್ ಆಗಬೇಕು ಅಂತ ಹೇಳಿದ್ರಿ, ಸೊ ನಿಮ್ಮ ಬೆಂಬಲ ಹೇಗಿರುತ್ತೆ ಅನ್ನೋದು? ಬಂದ್ಗೆ ನಾವು ಬೆಂಬಲ ಕೊಡ್ತೀವಿ. ಯಾಕಂದರೆ 3ನೇ ಹಂತದ ಒಂದು ಮಾಡಲೇಬೇಕು ಅಂತ ಎಲ್ಲರ ಅಭಿಪ್ರಾಯ, ಎಲ್ಲರ ಸಾರ್ವಜನಿಕರ ಅಭಿಪ್ರಾಯ. ಬಂದ್ ಮಾಡಲಿ, ಅದಕ್ಕೇನು ಬೇರೆ ಏನು ಇದಿಲ್ಲ. ಬಂದ್ ಮಾಡಿದ್ರೆ ಆಗುತ್ತೆ ಅನ್ನೋದಲ್ಲ, ಆಗಬೇಕು ಸರ್. ಬಂದ್ ಮಾಡೋದು ಬಿಡೋದು ಬೇರೆ ಕೆಲಸ, ಆದರೆ ಶುದ್ಧೀಕರಣ ಅಂತೂ ಆಗಬೇಕು. ಇದು ನಾನು ಹೇಳಬಲ್ಲೆ. ಬಂದ್ ಆಗೋದು ಬಿಡೋದು ಸೆಕೆಂಡ್, ಅದು ಎರಡನೇ. ಇದು ಬಂದ್ ಆಗ್ಬೋದು, ಆಗದೆ ಇರ್ಬೋದು. ಬೆಂಬಲ ಬರೀ ಬಂದಾಗ್ಬಿಟ್ರೆ ಬೆಂಬಲ ಮಾಡಿಬಿಟ್ರೆ ಶುದ್ಧೀಕರಣ ಆಗ್ಬಿಡುತ್ತೆ ಅಂತೆಲ್ಲ ಮುಖ್ಯ. ಶುದ್ಧೀಕರಣ ಆಗ್ಬೇಕಷ್ಟೇ ನನ್ನ ವಾದ. ಎಚ್ ಎನ್ ವ್ಯಾಲಿ ನೀರು 3ನೇ ಹಂತದಲ್ಲಿ ಶುದ್ಧೀಕರಣ ಆಗಬೇಕಾ? ನೀವೇನಂತೀರಾ? ಈ ವಿಶೇಷ ಕಾರ್ಯಕ್ರಮವನ್ನ ನೀವೆಲ್ಲರೂ ಇಷ್ಟೊತ್ತು ನೋಡಿದ್ರಿ. ನಮ್ಮ ಜನಸಾಮಾನ್ಯರು, ರೈತರು, ಅವರ ಅಭಿಪ್ರಾಯಗಳು, ಅನಿಸಿಕೆಗಳು ಏನಿತ್ತು, ನಾಳೆ ಬಂದು ಯಶಸ್ವಿ ಆಗತ್ತಾ ಅನ್ನೋದನ್ನ ಇನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಹಾಗೆಯೇ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ ತಂದುಕೊಟ್ಟಿದ್ದು ನಾನು ನಿರೂಪಕ ನಿರಂಜನ್ ಬಿ ವಿ ದಾಸ್, ಹಾಗೆ ನನ್ನ ಜೊತೆ ಅಶ್ವಥ್ ಅವರು. ಜಂಗಾಲಹಳ್ಳಿ ಅಶ್ವಥ್ ಜೊತೆ ನಿರಂಜನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.